ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಬೋಟ್ ನೆಕ್ ಬ್ಲೌಸ್ದು ಮುಂದಿನ ಭಾಗದ್ದು ಫ್ರಂಟ್ ಸೈಡ್ ಪಾರ್ಟ್ನ ಕಂಪ್ಲೀಟ್ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ಮತ್ತೆ ಬ್ಯಾಕ್ ಸೈಡ್ ಪಾರ್ಟ್ದು ಫ್ರಂಟ್ ಸೈಡ್ ಪಾರ್ಟ್ದು ಎರಡನ್ನೂ ಜಾಯಿಂಟ್ ಮಾಡಿ ಫುಲ್ ಕಂಪ್ಲೀಟ್ ಸ್ಟಿಚಿಂಗಿಂದು ವಿಡಿಯೋ ಇವತ್ತು ತೋರಿಸ್ತಾ ಇದ್ದೀನಿ. ಬ್ಯಾಕ್ ಸೈಡ್ ಪಾರ್ಟ್ದು ಸ್ಟಿಚಿಂಗ್ದು ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ನೀವು ನೋಡಬೇಕಂದ್ರೆ ನಾನು ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಅಂದ್ರೆ ನೀವು ಅದನ್ನ ನೋಡ್ಕೊಂಡು ಇದನ್ನ ನೋಡಿದಾಗ ನಿಮಗೆ ಬೋಟ್ ನೆಕ್ ಬ್ಲೌಸ್ ಕಂಪ್ಲೀಟ್ ಬೋಟ್ ನೆಕ್ ಬ್ಲೌಸ್ನ ಯಾವ ಥರ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ಅರ್ಥ ಆಗುತ್ತೆ. ಹಂಗೇನೆ ಇದ್ರದ್ದು ಕಟ್ಟಿಂಗಿಂದ ವಿಡಿಯೋಸ್ ಕೂಡ ನಾನು ಇವತ್ತಿಂದು ವಿಡಿಯೋ ಇದೆಯಲ್ಲ, ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕೂಡ ಚೆಕ್ ಮಾಡ್ಕೊಡ್ರಿ. ಈ ಕಟ್ಟಿಂಗಿನ ವಿಡಿಯೋಸ್ ಕೂಡ ನೀವು ಈಸಿಯಾಗಿ ಕಲಿಬೋದು. ಯಾಕಂದರೆ ಅದರಲ್ಲಿ ನಾನು ಮಧ್ಯೆ ಮಧ್ಯೆ ಏನು ಕಟ್ ಮಾಡಿಲ್ಲ, ಯಾವುದು ಏನು ಸ್ಟಾಪ್ ಮಾಡ್ಲಾರ್ದಂಗೆ ಕಂಪ್ಲೀಟಾಗಿ ನೀಟಾಗಿ ಕಟ್ಟಿಂಗ್ ಹೇಳ್ಕೊಟ್ಟಿದ್ದೀನಿ. ನೀವು ಒನ್ ಟೈಮು ಆ ವಿಡಿಯೋ ನೋಡಿಬಿಟ್ರೆ ಆರಾಮಾಗಿ ನೀವು ಬೋಟ್ ನೆಕ್ ಬ್ಲೌಸ್ನ ಈಸಿಯಾಗಿ ಕಟ್ ಮಾಡ್ಬೋದು. ಇದೇ ಥರ ನೀವು ಟೈಲರಿಂಗ್ಸ್ದು ವೀಡಿಯೋಸ್ದು, ಸ್ಟಿಚಿಂಗ್ದು ಅಥವಾ ಕಟ್ಟಿಂಗ್ದು ವೀಡಿಯೋಸ್ ನೋಡಲಿಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಲ್ ಬಟನ್ನ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡಿದರೆ ನಾವು ಹಾಕುವಂಥ ಎಲ್ಲ ವೀಡಿಯೋನು ನಿಮ್ಮ ಫೋನಿಗೆ ನೋಟಿಫಿಕೇಶನ್ ಬರುತ್ತೆ. ನಿಮಗೆ ಕಲೀಲಿಕ್ಕೆ ತುಂಬ ಈಸಿ ಆಗುತ್ತೆ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನಾನು ಮಾಡ್ತಾ ಇರೋಂಥ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸ್ರಿ. ನೀವು ಹೇಳ್ಕೊಡೋಂಥ ವಿಡಿಯೋ ನಮಗೆ ಅರ್ಥ ಆಗ್ತಾ ಇದೆ ಅಂತಂದು ಹೇಳಿ. ಇನ್ನು ನಿಮಗೇನಾದರೂ ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೇಳ್ಕೊಡ್ಬೇಕಾಗಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ಅದು ನೋಡಿಕೊಂಡು ಇನ್ನು ಅದೇ ಥರ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಬ್ಯಾಕ್ ಸೈಡ್ ಪಾರ್ಟು. ನಾನು ಲಾಸ್ಟ್ ವಿಡಿಯೋ ಏನು ಅಪ್ಲೋಡ್ ಮಾಡಿದ್ದೆನಲ್ಲ ಅದರಲ್ಲಿ ನಾನು ಇದನ್ನು ತಿಳಿಸಿದ್ದೆ. ಫುಲ್ ನೆಕ್ದು ಶೇಪ್ ಯಾವ ಥರ ನಾವು ಸ್ಟಿಚಿಂಗ್ ಮಾಡ್ಕೋಬೇಕು, ಆಮೇಲೆ ಇದೆಲ್ಲ ಪೂರ್ತಿ ಜಾಯಿಂಟ್ ಯಾವ ಥರ ಮಾಡ್ಕೋಬೇಕು, ಲೈನಿಂಗು, ಮತ್ತು ಈ ಪಟ್ಟಿ ನೋಡ್ರಿ, ಇದು ಕೈವಲಿಗೆ ಹಾಕ್ಲಿಕ್ಕೆ ಈ ಪಟ್ಟಿ ಯಾವ ಥರ ಜಾಯಿಂಟ್ ಮಾಡ್ಕೋಬೇಕು, ಇದೆಲ್ಲ ಫುಲ್ ಕಂಪ್ಲೀಟ್ ವಿಡಿಯೋ ಲಾಸ್ಟ್ ನಾನು ಏನು ಅಪ್ಲೋಡ್ ಮಾಡಿದ್ದೀನಿ ನೋಡ್ರಿ, ಆ ವಿಡಿಯೋದಲ್ಲಿ ಇದೆ. ಆ ವಿಡಿಯೋ ಕೂಡ ಒನ್ ಟೈಮ್ ನೀವು ನೋಡ್ಕೊಂಡ್ರೆ ನಿಮ್ಗೆ ತುಂಬ ಈಸಿಯಾಗಿ ಕಲಿಬೋದು. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಫ್ರಂಟ್ ಪಾರ್ಟ್ದು ಫಸ್ಟ್ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಅದನ್ನ ಜಾಯಿಂಟ್ ಮಾಡಿ ಸ್ಲೀವ್ಸ್ ಜಾಯಿಂಟ್ ಮಾಡಿ ಕಂಪ್ಲೀಟ್ ಸ್ಟಿಚಿಂಗ್ನ ಇವತ್ತು ಕಂಪ್ಲೀಟ್ ಮಾಡೋಣ. ಪ್ಲೇನ್ ಕ್ಲಾತ್ ಮೇಲೆ ಲೈನಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು. ಲೈನಿಂಗ್ ಅಟ್ಯಾಚ್ ಮಾಡ್ಕೊಳಕ ನೀವು ಇದನ್ನ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇದನ್ನ ನೋಡ್ಕೊಡ್ರಿ. ಫಸ್ಟು ಇದಿದೆ ಅಲ್ವಾ, ಈ ಲೈನಿಂಗ್ ಅಟ್ಯಾಚ್ ಮಾಡೋ ಟೈಮ್ನಲ್ಲಿ ಮುಂದಿನ ಭಾಗದ್ದು ಇದು ಉಲ್ಟಾ ಸೈಡ್. ಈ ಬಟ್ಟೆಯಲ್ಲಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಉಲ್ಟಾ ಯಾವುದು ಸೀದಾ ಯಾವ್ದು ಅನ್ನೋದು. ಇದು ಇವಾಗ ಉಲ್ಟಾ ಸೈಡ್, ಇದು ಸೀದಾ ಸೈಡ್. ಸೀದಾ ಇರೋದನ್ನ ಇವಾಗ ಕೆಳಗಡೆ ಹಾಕ್ಬೇಕು. ಸೀದಾ ಇರೋದು ಕೆಳಗಡೆ. ಎರಡು ಫಸ್ಟ್ ಈ ತರ ಜೋಡಿಸ್ಕೋಬೇಕು. ಹೆಂಗಂದ್ರೆ ಇದು ಮುಂದಿನ ಭಾಗದ್ದು ನೆಕ್ ಶೇಪ್. ಈ ನೆಕ್ ಶೇಪ್ ಎರಡು ಕರೆಕ್ಟ್ ಆಗಿ ಬರ್ಬೇಕು. ನಮಗೆ ಆ ತರ ಜೋಡಿಸ್ಕೋಬೇಕು. ಎರಡು ಒಂದೇ ಕಡೆನೆ ಬರಬೇಕು. ಇದು ಬಂದು ಆರ್ಮೋಲ್ ಸೈಡ್, ಇದು ಈ ಕಡೆ ಬರಬೇಕು. ಇವಾಗ ಈ ತರ ಹಾಕೊಂಡು ಇದ್ರ ಮೇಲೆ ನಾವು ಇವನ್ನ ಈ ತರ ಹಾಕೋಬೇಕು. ಇವಾಗ ಈ ಮಾರ್ಕಿಂಗ್ಸ್ ಇದೆ ನೋಡ್ರಿ, ಈ ಮಾರ್ಕಿಂಗ್ಸ್ ಇದ್ರ ಮೇಲೆ ಇಲ್ಲ. ನೀವು ನೋಡ್ತಾ ಇರ್ಬೋದು, ಇದ್ರ ಮೇಲೆ ಇಲ್ಲ, ಈ ಕಡೆದ್ರಷ್ಟೇ ಇದೆ. ಇವಾಗ ಈ ಮಾರ್ಕಿಂಗ್ಸ್ ಇದ್ರ ಮೇಲೆ ಬೀಳ್ಬೇಕಂದ್ರೆ ಇದ್ರ ಮೇಲೆ ಇನ್ನೊಂದು ಟೈಮ್ ನೀಟಾಗಿ ತಿದ್ದುಕೊಳ್ರಿ. ತೋರಿಸ್ತೀನಿ ನಿಮಗೆ ಯಾವ ತರ ಅನ್ನೋದನ್ನ. ನಾನು ಸ್ವಲ್ಪ ಎಲ್ಲಾದ್ರೂ ನಿಮಗೆ ತಿಳಿಸಿ ಹೇಳ್ಬೇಕಲ್ಲ, ವಿಡಿಯೋ ಲೆಂತ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಾನು ಮಧ್ಯೆ ಕಟ್ ಮಾಡಿ ಒಂದಾದ್ಮೇಲೆ ಒಂದು ಬಿಟ್ಟು ಆ ಥರ ಏನೂ ತಿಳಿಸಲ್ಲ, ಕರೆಕ್ಟಾಗಿ ತಿಳಿಸ್ತೇನಲ್ಲ. ಹಾಗಾಗಿ ಒಂದು ಸ್ವಲ್ಪ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ನೀವು ಬೋರ್ ಮಾಡ್ಕೋಬಾರ್ದು. ಬೋರ್ ಮಾಡ್ಕೊಳ್ಳಾರ್ದಂಗೆ ಕರೆಕ್ಟಾಗಿ ವಿಡಿಯೋ ನೋಡಿದರೆ ನಿಮಗೆ ಆರಾಮಾಗಿ ಸ್ಟಿಚಿಂಗ್ ಕಲಿತೀರಿ. ಈ ಥರ ಈ ಮಾರ್ಕಿಂಗ್ಸ್ ಏನು ಮಾಡಿದೆ ನೋಡ್ರಿ, ಈ ಮಾರ್ಕಿಂಗ್ಸ್ ಮೇಲೆಲ್ಲ ಇನ್ನೊಂದು ಟೈಮ್ ಈ ಥರ ತಿದ್ಕೋಬೇಕು ನೀಟಾಗಿ. ತಿದ್ಕೊಂಡ್ವಲ್ಲ, ತಿದ್ಕೊಂಡಾದ್ಮೇಲೆ ನಮಗೆ ಟಕ್ಸ್ ಇಲ್ಲಿಗೆ ಬರ್ಬೇಕಂತ ಹೇಳಿ ಇಲ್ಲಿ ತರ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಇಲ್ಲಿ ಸ್ವಲ್ಪ ಹಿಂಗೆ ತಿದ್ಕೋಬೇಕು. ಇದನ್ನ ತಿದ್ಕೊಂಡು ಇವಾಗ ಇದ್ರ ಮೇಲೆ ಇದನ್ನ ಹಾಕ್ಬೇಕು. ಇದು ಹಿಂಗ್ ಉಲ್ಟಾ ಹಾಕ್ಬಾರ್ದು. ಇದು ಆರ್ಮೋಲ್ ಈ ಕಡೆ ಬರಬಾರ್ದು. ಮತ್ತೆ ಈ ನೆಕ್ಕು ಎರಡು ಜಾಯಿಂಟ್ ಆಗ್ಬೇಕು ಈ ತರ. ಇದನ್ನ ಸ್ವಲ್ಪ ನೀವು ನೋಡ್ಕೋಬೇಕು. ಫಸ್ಟ್ ಈ ತರ ನೀಟಾಗಿ ಜೋಡಿಸ್ಕೋಬೇಕು. ಶೋಲ್ಡರ್ ಟು ಶೋಲ್ಡರ್ ಈ ತರ ನೀಟಾಗಿ ಜೋಡಿಸ್ಕೊಂಡು ಇದರಲ್ಲಿ ಸ್ವಲ್ಪ ಡ್ಯಾಬ್ ಮಾಡಬೇಕು ಈ ತರ.
ಇವಾಗ ಡ್ಯಾಬ್ ಮಾಡಿದ್ರೆ ಈ ಮಾರ್ಕಿಂಗ್ಸ್ ನಮಗೆ ಈ ಕಡೆ ಕೂಡ ಬೀಳುತ್ತೆ. ಬಟ್ ಇದು ಏನಂದ್ರೆ ಲೈಟ್ ಆಗಿರುತ್ತೆ. ಇದ್ರ ಮೇಲೆ ನಾವೇನ್ ಮಾಡ್ಬೇಕು, ನಮಗೆ ಆಲ್ರೆಡಿ ಮಾರ್ಕಿಂಗ್ಸ್ ಬಿದ್ದಿರುತ್ತಲ್ಲ, ಅದ್ರ ಮೇಲೆ ಇನ್ನೊಂದು ಟೈಮ್ ನಾವು ಸ್ವಲ್ಪ ಲೈಟ್ ಆಗಿ ಈ ತರ ಮಾರ್ಕ್ ಮಾಡ್ಕೊಂಡ್ರೆ ಎರಡು ಕಡೆನೂ ನಮಗೆ ಮಾರ್ಕಿಂಗ್ ಆಗಿರುತ್ತೆ. ಕರೆಕ್ಟ್ ಆಗಿ ಎಲ್ಲಿ ಮಾರ್ಕ್ ಇರುತ್ತೆ ಅಷ್ಟಕ್ಕೆ ನಾವು ಸ್ಟಿಚ್ ಮಾಡ್ಬೋದು. ಇವಾಗ ಅದೇ ಹೇಳಿದ್ನಲ್ಲ, ಈ ತರ ಕರೆಕ್ಟ್ ಆಗಿ ನೀಟಾಗಿ ಜೋಡಿಸ್ಕೋಬೇಕು. ಎರಡು ಈ ನೆಕ್ ಸೈಡ್ ಎರಡು ಹಿಂಗಿರ್ಬೇಕು. ಫಸ್ಟ್ ಜೋಡಿಸ್ಕೋಬೇಕು. ಇದನ್ನ ಜೋಡಿಸ್ಕೊಂಡ್ ಆದ್ಮೇಲೆ ನಾವು ಲೈನಿಂಗ್ ಅಟ್ಯಾಚ್ ಮಾಡ್ಬೇಕು, ಇಲ್ಲ ಅಂದ್ರೆ ಉಲ್ಟಾ ಸೀದಾ ಆಗ್ಬಿಡುತ್ತೆ. ಮತ್ತೆ ನಾವು ಅವಾಗ ಅದನ್ನೆಲ್ಲ ಬಿಚ್ಚಿ ಮತ್ತೆ ಸ್ಟಿಚ್ ಮಾಡ್ಬೇಕಾಗತ್ತೆ. ಹಾಗಾಗಿ ಫಸ್ಟ್ ಇದನ್ನ ಜೋಡಿಸ್ಕೊಳ್ಳೋದು ಮೇನ್ ಇಂಪಾರ್ಟೆಂಟ್. ಇದು ಜೋಡಿಸ್ಕೊಂಡಾದ್ಮೇಲೆ ಒಂದ್ ಸೈಡಿಂದು ಸೈಡಿಗೆ ತೆಗೆದಿಡ್ಬೇಕು, ಈ ತರ ಫೋಲ್ಡ್ ಮಾಡಿ ಇನ್ನೊಂದು ಸೈಡಿಂಗ್ ಸ್ಟಿಚ್ ಮಾಡ್ಬೇಕು. ಇದು ಸ್ಟಿಚಿಂಗ್ ಆದ್ಮೇಲೆ ಮತ್ತೆ ಇದನ್ನ ಸ್ಟಿಚಿಂಗ್ ಕಂಟಿನ್ಯೂ ಮಾಡ್ಬೇಕು. ಇದನ್ನ ಅಷ್ಟೇ ನೋಡ್ರಿ, ಎಲ್ಲಾ ಕಡೆ ನೀಟಾಗಿ ಜೋಡಿಸ್ಕೋಬೇಕು. ಇವಾಗ ಇದಕ್ಕ ಒಂದ್ 1/4 ಇಂಚ್ ಅಷ್ಟೇ ಹೊರಗಡೆ ಬಟ್ಟೆಗೆ ಬಿಟ್ಟು ಇದನ್ನ ಹೊಲಿಗೆ ಹಾಕ್ಬೇಕು ನಾವು. ಯಾಕಂದ್ರೆ ಜಾಸ್ತಿ ಹೊಲಿಗೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ನಾವು ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಹೊರಗಡೆ ಸ್ಟಿಚ್ ಕಾಣುತ್ತದೆ, ಅವಾಗ ಫಿನಿಶಿಂಗ್ ನೀಟಾಗಿ ಕಾಣಂಗಿಲ್ಲ ನಮಗೆ. ಇವಾಗ ಇದು ಪೂರ್ತಿ ಸುತ್ತಲೂ ಎಕ್ಸ್ಟ್ರಾ ಬಟ್ಟೆ ಏನಿತ್ತು ನೋಡ್ರಿ, ಇದು ಎಕ್ಸ್ಟ್ರಾ ಬಟ್ಟೆ ಇಷ್ಟು ನಾನು ಕಟ್ ಮಾಡಿ ತೆಗ್ದಿದ್ದೀನಿ. ಅದೇ ತರನೇ ಇದರಲ್ಲಿ ಕೂಡ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಇದನ್ನೆಲ್ಲ ಕಟ್ ಮಾಡಿ ತೆಗೆದ್ಬಿಡ್ತೀನಿ. ಸೈಡ್ಗೆ ಎಕ್ಸ್ಟ್ರಾ ಉಳಿದಿರುತ್ತೆ ನೋಡ್ರಿ, ಪೂರ್ತಿ ಕಟ್ ಮಾಡಿ ತೆಗಿತೀನಿ ನಾನು. ಇದು ಸೈಡ್ಗೆಲ್ಲ ಎಕ್ಸ್ಟ್ರಾ ಏನ್ ಬಟ್ಟೆ ಇತ್ತು ನೋಡ್ರಿ, ಇದು ಎಷ್ಟ ಕಟ್ ಮಾಡಿ ತೆಗ್ದಿದ್ದೀನಿ. ಇವಾಗ ಇದನ್ನ ಇನ್ನೊಂದು ಟೈಮು ಚೆಕ್ ಮಾಡ್ಕೋಬೇಕು. ಈ ತರ ಹಾಕ್ಬೇಕು ನೋಡ್ರಿ, ಇವಾಗ ಕರೆಕ್ಟ್ ಬಂದಿದೆ. ಇದು ನೆಕ್ ಸೈಡ್, ಎರಡು ಕಡೆನೂ ನೆಕ್ ಸೈಡ್ ಕರೆಕ್ಟ್ ಬಂದಿದೆ. ಇದು ಆರ್ಮೋಲ್ ಸೈಡ್ ಕೂಡ ಕರೆಕ್ಟ್ ಬಂದಿದೆ. ಇವಾಗ ಇದನ್ನ ಟಕ್ಸ್ ಹಿಡ್ಕೋಬೇಕು. ಇಲ್ಲಿ ನಾಚ್ ಹಾಕಿರ್ತೀವಿ ನಾವು, ಫಸ್ಟೇ ನಾಚ್ ಹಾಕಿರ್ತೀವಿ. ಆ ನಾಚಿಗೆ ಇನ್ನೊಂದು ಟೈಮ್ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡ್ರೆ ನಮಗೆ ಅದು ಟಕ್ಸ್ ಹಿಡಿಯಕ್ಕೆ ಈಸಿ ಆಗುತ್ತೆ. ಎಲ್ಲೆಲ್ಲಿ ಮಾರ್ಕ್ ಮಾಡಿದೀವಿ ಟಕ್ಸ್ ಇಂದು ಅಲ್ಲಿ ಕರೆಕ್ಟ್ ಆಗಿ ಎಷ್ಟು ಮಾರ್ಕ್ ಮಾಡಿದೀವಿ ಅಷ್ಟೇ ಎಕ್ಸಾಕ್ಟ್ ಆಗಿ ಟಕ್ಸ್ ನ ಹಿಡಿಯಬೇಕು. ಲಾಸ್ಟ್ ಎಡ್ಜ್ ಪಾಯಿಂಟ್ ಬಂದ್ರೆ ಸ್ವಲ್ಪ ರಫ್ ಮಾಡ್ಬೇಕಲ್ಲಿ, ಹಂಗೆ ಸ್ಟಿಚ್ ಮಾಡಿ ಸೈಡಿಗೆ ತೆಗಿಬಾರ್ದು, ಸ್ವಲ್ಪ ರಫ್ ಮಾಡ್ಬೇಕು. ಯಾಕಂದ್ರೆ ಹಂಗೆ ಬಿಟ್ರೆ ಸ್ಟಿಚ್ ಬಿಚ್ಕೊಂಡ್ ಬರೋ ಚಾನ್ಸಸ್ ಇರುತ್ತೆ. ಈ ಟಕ್ಸ್ ಹಿಡಿತೀವಲ್ಲ, ಈ ಟಕ್ಸಿನ ಬಟ್ಟೆ ಬಂದು ನಮಗೆ 1/4 ಇಂಚಿಗೆ ಅಷ್ಟೇ ಹಿಡಿಬೇಕು. ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚ್ ಅಂದ್ರೆ ಅರ್ಧ ಇಂಚ್ ಆಗುತ್ತದೆ, ಅಷ್ಟಕ್ಕೆ ಹಿಡಿಬೇಕು.
ಇದು ಕಾಣಿಸ್ತಾ ಇದ್ದೇನೆ, ಇದು ಟಕ್ಸ್. ಈ ತರ ಟಕ್ಸ್ ಇಡಬೇಕು ನೋಡ್ರಿ. ನಾ ಇಲ್ಲಿವರೆಗೂ ಮಾರ್ಕ್ ಮಾಡಿದ್ನೆ, ಎಲ್ಲಿವರೆಗೂ ಮಾರ್ಕ್ ಮಾಡಿದ್ದೀನಿ ಅಲ್ಲಿವರೆಗೂ ಟಕ್ಸ್ ಹಿಡ್ಕೊಂಡು ಇಲ್ಲಿ ಎಡ್ಜ್ ಪಾಯಿಂಟ್ ಬಂದಾಗ ಸ್ವಲ್ಪ ಇಲ್ಲಿ ರಫ್ ಮಾಡಿದ್ದೀನಿ. ಇದೇ ತರ ಇಲ್ಲಿ ರಫ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಸ್ಟಿಚಿಂಗ್ ಬಿಚ್ಚಂಗಿಲ್ಲ. ಇದು ಒಂದು, ಇದು ಒಂದು, ಇದು ಒಂದು, ಇದು ಒಂದು, 4 ಟಕ್ಸ್. ಇದು ಇವಾಗ ಈ ತರ ನೋಡಿದಾಗ ಈ ಕಪ್ ಅನ್ನೋದು ಇಷ್ಟು ಚೆನ್ನಾಗಿ ನೀಟಾಗಿ ಕೂಡ್ಬೇಕಿದು ಈ ತರ. ಇದೇ ತರನೇ ಇನ್ನೂ ಒಂದಿದೆ ಅಲ್ಲ, ಅದನ್ನು ಸ್ಟಿಚ್ ಮಾಡ್ತೀನಿ ನಾನು. ಇವಾಗ ಈ ಎರಡು ಸೈಡ್ ಟಕ್ಸ್ ಹಿಡ್ಕೊಳೋದಾಯ್ತು. ಇದು ಟಕ್ಸ್ ಹಿಡ್ಕೊಳೋದಾದ್ಮೇಲೆ ಇವಾಗ ನಾವು ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡ್ಕೋಬೇಕು. ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡೋದನ್ನ ನೋಡ್ಕೊಳ್ಳೋದು. ಇವಾಗ ಇದು ಕ್ರಾಸ್ ಬೆಲ್ಟ್. ನಾನು ಲೈನಿಂಗ್ ಬಟ್ಟೆಯಲ್ಲಿ 4 ಕ್ರಾಸ್ ಬೆಲ್ಟ್, ಇದು 2, ಇದು 2, ಮೇನ್ ಕ್ಲಾತ್ ನಲ್ಲಿ 2 ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಂಡಿದ್ದೀನಿ. ಈ ತರ ನಾವು ಲೈನಿಂಗ್ ಬಟ್ಟೆಯಲ್ಲಿ ಹೊಲಿತೀವಿ ಅಂದ್ರೆ, ಲೈನಿಂಗ್ ಬಟ್ಟೆ ಹಾಕಿ ಬ್ಲೌಸ್ ಸ್ಟಿಚ್ ಮಾಡ್ತೀವಿ ಅಂದ್ರೆ ಲೈನಿಂಗ್ ಬಟ್ಟೆಯಲ್ಲಿ ನಮಗ 4 ಬೇಕಾಗ್ತೈತಿ, 4 ಅಥವಾ 6 ಬೇಕಾಗ್ತೈತಿ. ಯಾಕಂದ್ರೆ ಕೆಲವೊಂದು ಬಟ್ಟೆ ತುಂಬಾ ತೆಳ್ಳಗಿದ್ರೆ ನಾವು ಅದಕ್ಕೆ 6 ಲೈನಿಂಗ್ ಬಟ್ಟೆಯಲ್ಲೇನೆ ಕಟ್ ಮಾಡ್ಕೋಬೇಕು. ಮೇನ್ ಕ್ಲಾತ್ ನಲ್ಲಿ 2 ಕಟ್ ಮಾಡ್ಕೋಬೇಕು. ಸ್ವಲ್ಪ ದಪ್ಪ ಇದ್ರೆ ಕ್ರಾಸ್ ಬೆಲ್ಟ್ ಫಿಟ್ಟಿಂಗ್ ನೀಟಾಗಿ ಕೂಡುತ್ತೆ. ಹಂಗಾಗಿ ಇದನ್ನ ಈ ತರ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನ ಈ ತರ ಅಪೋಸಿಟ್ ಸೈಡ್ ನಲ್ಲಿ ಹಿಂಗ್ ಹಾಕೋಬೇಕು. ಅಂದ್ರೆ ಇದು ಈ ಕಡೆ ಸೈಡು, ಇದು ಈ ಕಡೆ ಸೈಡ್, ಹಿಂಗಿರ್ಬೇಕು. ಇದು ಹಿಂಗಲ್ಲ, ಒಂದ್ ಹಿಂಗೆ ಒಂದ್ ಹಿಂಗೆ, ಹಿಂಗಿರ್ಬಾರ್ದು, ಈ ತರ ಇರ್ಬೇಕು. ಇದು ಹಾಕೊಂಡಾದ್ಮೇಲೆ ಒಂದು ಈ ತರ ಹಾಕ್ಬೇಕು, ಇನ್ನೊಂದು ಈ ಕಡೆ ಸೈಡ್ ಹಾಕ್ಬೇಕು. ಹಾಕೊಂಡು ಇದನ್ನ ಫಸ್ಟ್ ಈ ಕಡೆ ಸೈಡ್ ಹೊಲಿಗೆ ಹಾಕೋಬೇಕು. ಅಂದ್ರೆ ಇದು ನಮಗೆ ನಾವು ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಇದು ನಮಗೆ ಸೈಡ್ ಜರಿಯಂಗಿಲ್ಲ. ಹಂಗಾಗಿ ಫಸ್ಟ್ ಇದಕ್ಕೆ ಒಂದೊಂದು ಹೊಲಿಗೆ ಹಾಕೋಬೇಕು. ನಾವು ಫಸ್ಟೇ ಜೋಡಿಸಿ ಇಟ್ಕೊಂಡಿರ್ಬೇಕು, ಇಲ್ಲಾಂದ್ರೆ ಇದು ಕೂಡ ಕನ್ಫ್ಯೂಸ್ ಆಗುತ್ತೆ. ಕ್ರಾಸ್ ಬೆಲ್ಟ್ ಇಂದು ಫಸ್ಟೇ ಜೋಡಿಸಿ ಇಟ್ಕೊಂಡು ನಾವು ಹೆಂಗ್ ಜೋಡಿಸಿ ಇಟ್ಕೊಂಡಿರ್ತೇವೋ ಅದೇ ತರನೇ ಸ್ಟಿಚ್ ಮಾಡ್ಕೋಬೇಕು. ಇದೇ ತರನೇ ಈ ಕಡೆ ಸೈಡ್ ಒಂದು ಹೊಲಿಗೆ ಹಾಕ್ಬೇಕು. ಇಷ್ಟ ಆಯ್ತಲ್ವಾ? ಸ್ಟಿಚ್ ಮಾಡ್ಕೊಂಡ್ವಲ್ವಾ? ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈ ಕಡೆ ಎಕ್ಸ್ಟ್ರಾ ಬಟ್ಟೆ ಕಾಣಿಸ್ತಾ ಇದೆ ನೋಡ್ರಿ. ಇದು ಕ್ರಾಸ್ ಬೆಲ್ಟ್ ಇಂದ ಮಾರ್ಜಿನ್ ಬಂದು ಇಲ್ಲಿದೆ, ಇದು ಎಕ್ಸ್ಟ್ರಾ ಬಟ್ಟೆ ಇದೆ. ಈ ಎಕ್ಸ್ಟ್ರಾ ಬಟ್ಟೆ ಏನಿದೆ ನೋಡ್ರಿ, ಅದನ್ನ ಲೈಟ್ ಆಗಿ ಕಟ್ ಮಾಡಿ ತೆಗಿಬೇಕು. ಮತ್ತೆ ಈಗ ಲೈನಿಂಗ್ ಬಟ್ಟೆ ಕಟ್ ಮಾಡಬಾರ್ದು, ಯಾಕಂದ್ರೆ ಅದು ಆಲ್ರೆಡಿ ಮಾರ್ಜಿನ್ ಕರೆಕ್ಟ್ ಇರುತ್ತೆ ನಮಗೆ. ಇಷ್ಟ ಆಯ್ತಲ್ವಾ? ಇವಾಗ ಕ್ರಾಸ್ ಬೆಲ್ಟ್. ಈ ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡೋಕ ಇದು ನೋಡ್ರಿ, ಇದು ಈ ತರ ನಮಗೆ ಇದು ಬಂದಿರೋದು ಕಪ್ಸ್ ಬಂದಿರೋದಲ್ವಾ, ಇದು ಇದ್ರ ಮೇಲ್ಗಡೆ ಈ ಮೇನ್ ಕ್ಲಾತ್ ಇವಾಗ ಒಳಗಡೆ ಹೋಗ್ಬೇಕು. ಲೈನಿಂಗ್ ಬಟ್ಟೆ ಮೇಲ್ಗಡೆ ಬರಬೇಕು. ಈ ಎಡ್ಜ್ ಪಾಯಿಂಟ್ ಇರುತ್ತಲ್ಲ, ಈ ಎಡ್ಜ್ ಪಾಯಿಂಟ್, ಈ ಎಡ್ಜ್ ಪಾಯಿಂಟ್, ಕ್ರಾಸ್ ಬೆಲ್ಟ್ ನಲ್ಲಿ ಎಡ್ಜ್ ಪಾಯಿಂಟ್ ಇರುತ್ತೆ ನೋಡ್ರಿ, ಈ ಕಡೆ ಸೈಡು, ಈ ಎಡ್ಜ್ ಪಾಯಿಂಟ್ ಈ ತರ ಜಾಯಿಂಟ್ ಮಾಡ್ಬೇಕು. ಇವಾಗ ಇದ್ರ ಕೆಳಗಡೆ ಲೈನಿಂಗ್ ಬಟ್ಟೆ ಇರುತ್ತಲ್ಲ, ಲೈನಿಂಗ್ ಬಟ್ಟೆಯಲ್ಲಿ ಕ್ರಾಸ್ ಬೆಲ್ಟ್ ಕಟ್ ಮಾಡಿರ್ತೇವಲ್ಲ, ಈ ಕಡೆ ಜಾಸ್ತಿ ಇರುತ್ತೆ ಮಾರ್ಜಿನ್, ಈ ಕಡೆ ಸ್ವಲ್ಪ ಕಡಿಮೆ ಇರುತ್ತೆ. ಕ್ರಾಸ್ ಬೆಲ್ಟ್ ನಲ್ಲಿ ಈ ತರ ಕ್ರಾಸ್ ಬಂದಿರುತ್ತಲ್ಲ, ಈ ಜಾಸ್ತಿ ಇರುತ್ತೆ ನೋಡ್ರಿ, ಈ ಮೂಲಿ ಇರುತ್ತಲ್ಲ, ಈ ಮೂಲಿ ಈ ತರ ಜಾಯಿಂಟ್ ಮಾಡಿ ಇದನ್ನ ಸ್ಟಿಚ್ ಮಾಡಕ್ಕೋಸ್ಕರ ನಾವು 1/2 ಇಂಚ್ ಬಟ್ಟೆ ಬಿಟ್ಟಿರ್ತೇವೆ. ಆ 1/2 ಇಂಚ್ ಬಟ್ಟೆಗೆ ಹೊಲಿಗೆ ಹಾಕ್ಬೇಕು.
ಬೋಟ್ ನೆಕ್ ಬ್ಲೌಸ್ ನಲ್ಲಿ ನಾವು ಫ್ರಂಟ್ ಈ ತರ ಹೊಲಿತೀವಿ ಅಂದ್ರೆ ಉಕ್ಸಿಂದ ಪಟ್ಟಿ ಇರುತ್ತಲ್ಲ ಅದು ತುಂಬಾ ಜಾಸ್ತಿ ಬರುತ್ತೆ, ಚಿಕ್ಕದು ಬರಂಗ ದೊಡ್ಡದು ಬರುತ್ತೆ. ಯಾಕಂದ್ರೆ ಬೋಟ್ ನೆಕ್ ಮೇಲೆವರೆಗೂ ಇರುತ್ತೆ, ಹಂಗಾಗಿ ಇದರಲ್ಲಿ ಇದು ಜಾಸ್ತಿ ಬರುತ್ತೆ. ಇವಾಗ ಈ ಟಕ್ಸ್ ಇದೆ ನೋಡ್ರಿ, ಈ ಟಕ್ಸ್ ನ ಈ ತರ ಹಿಂಗ್ ಫೋಲ್ಡ್ ಮಾಡ್ಬೇಕು. ಫೋಲ್ಡ್ ಮಾಡಿ ಇದ್ರ ಮೇಲೆ ಇದನ್ನ ಹಾಕ್ಬೇಕು. ಹಾಕಿ ಕೆಳಗಡೆ ಬಟ್ಟೆ ನೀಟಾಗಿ ಜೋಡಿಸ್ಕೋಬೇಕು ಕ್ರಾಸ್ ಬೆಲ್ಟ್ ಇಂದು. ಇದ್ರ ಮೇಲೆ ಇದನ್ನ ಈ ತರ ಇಟ್ಟು ಸ್ಟಿಚ್ ಮಾಡಬೇಕು. ನಾನು ನಿಮಗೆ ಅರ್ಥ ಆಗ್ಲಿ ಅಂತ ಹೇಳಿ ಪ್ರತಿಯೊಂದು ಪಾಯಿಂಟ್ ಹೇಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಮಧ್ಯೆ ಮಧ್ಯೆ ಕಟ್ ಮಾಡಬಾರ್ದು. ಮಧ್ಯೆ ಮಧ್ಯೆ ಕಟ್ ಮಾಡಿದ್ರೆ ನಿಮಗೆ ಏನೂ ಅರ್ಥ ಆಗಂಗಿಲ್ಲ. ಇದಾಯ್ತಲ್ವಾ? ಇದೇ ತರನೇ ಇವಾಗ ಈ ಕಡೆ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ನೋಡ್ರಿ, ಈ ಕಡೆ ಸೈಡ್ ಜಾಯಿಂಟ್ ಮಾಡುವಾಗ ಇವಾಗ ಈ ಕಡೆ ಸೈಡ್ ಇವಾಗ ಕ್ರಾಸ್ ಬೆಲ್ಟ್ ಆಗುತ್ತಲ್ಲ, ಇವಾಗ ಈ ಕಡೆ ಸೈಡ್ ಅಟ್ಯಾಚ್ ಮಾಡುವಾಗ ನೋಡ್ರಿ, ಇದು ಈ ಕಡೆಯಿಂದ ಇದು ಏನಿದೆ ಇದು ಕೆಳಗಡೆನೆ ಹೋಗುತ್ತೆ. ಬಟ್ ಇದನ್ನ ನಾವು ಸ್ಟಿಚ್ ಮಾಡೋ ಟೈಮ್ನಲ್ಲಿ ಈ ತರ ಬರುತ್ತೆ. ಇದನ್ನ ಫಸ್ಟ್ ನಾವು ಜಾಯಿಂಟ್ ಮಾಡ್ಕೊಳ್ಳೋ ಟೈಮ್ನಲ್ಲಿ ಮೇಲ್ಗಡೆನೆ ಇರುತ್ತೆ, ಇದು ಕೆಳಗಡೆನೆ ಹೋಗುತ್ತೆ. ಈ ಕ್ರಾಸ್ ಬೆಲ್ಟ್ ಇಂದು ಮೇನ್ ಕ್ಲಾತ್ ಏನಿದೆ ಕೆಳಗಡೆನೆ ಹೋಗುತ್ತೆ. ಈ ಎಡ್ಜ್ ಪಾಯಿಂಟ್ ಇರುತ್ತಲ್ಲ, ಈ ಮೂಲಿ ಈ ತರ ಜಾಯಿಂಟ್ ಮಾಡ್ಕೊಂತೀವಿ. ಮತ್ತೆ ಇದ್ರ ಕೆಳಗಡೆ ಇವಾಗ ಈ ಲೈನಿಂಗ್ದು ಈ ತರ ಜಾಯಿಂಟ್ ಮಾಡ್ಕೊಂತೀವಿ. ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಸ್ಟಿಚಿಂಗ್ ಮಾಡೋ ಟೈಮ್ನಲ್ಲಿ ಲೈನಿಂಗ್ ಬಟ್ಟೆ ಏನೈತಿ, ಲೈನಿಂಗ್ ಬಟ್ಟೆ ಮೇಲ್ ಬರುತ್ತೆ. ಇದನ್ನ ಸ್ಟಿಚಿಂಗ್ ಮಾಡೋ ಟೈಮ್ನಲ್ಲಿ ಲೈನಿಂಗ್ ಬಟ್ಟೆ ಕೆಳಗೆ ಹೋಗುತ್ತೆ, ಮೇನ್ ಕ್ಲಾತ್ ಮೇಲ್ ಬರುತ್ತೆ. ನಾವು ಸ್ಟಿಚಿಂಗ್ ಮಾಡ್ತೇವಲ್ಲ, ಸ್ಟಿಚಿಂಗ್ ಮಾಡೋ ಟೈಮ್ನಲ್ಲಿ ಯಾವಾಗಲೂ ಬಟ್ಟಿನ ಜಗ್ಬಾರ್ದು. ಬಟ್ಟಿ ಜಗ್ಗಿ ಸ್ಟಿಚ್ ಮಾಡಿದ್ರೆ ಅದು ನಮ್ಗೆ ಮಾರ್ಜಿನ್, ನಾವೇನು ಮಾರ್ಜಿನ್ ತಗೊಂಡಿರ್ತೋ ಅದು ಮಾರ್ಜಿನ್ ಸರಿಗೆ ಬರಂಗಿಲ್ಲ. ಹಂಗಾಗಿ ಲೈಟ್ ಹ್ಯಾಂಡ್ ಇಂದ ಅಂದ್ರೆ ಪ್ರೆಸರ್ ಹಾಕ್ಲಾರ್ದಂಗೆ ಸುಮ್ಮನೆ ಜಸ್ಟ್ ಈ ತರ ಹಿಡ್ಕೊಂಡು ಸ್ಟಿಚ್ ಮಾಡಬೇಕು. ಇವಾಗ ಇದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕೋದು ನಾವು. ಯಾಕಂದ್ರೆ ನಾನು ಇದು ಉಲ್ಟಾ ಮಾಡಿದ ಮೇಲೆ ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕಂಗಿಲ್ಲ. ಹಂಗಾಗಿ ಇವಾಗ ಇನ್ನೊಂದು ಹೊಲಿಗೆ ಇವಾಗ ಹಾಕೋಬೇಕು. ಡಬಲ್ ಹೊಲಿಗೆ ಹಾಕೊಂಡ್ರೆ ಸ್ಟಿಚಿಂಗ್ ಬಿಚ್ಚಂಗಿಲ್ಲ. ಇದು ಡಬಲ್ ಹೊಲಿಗೆ ಹಾಕೊಂಡಾಯ್ತು. ಇವಾಗ ಡಬಲ್ ಹೊಲಿಗೆ ಇವಾಗ ಏನ್ ಸ್ಟಿಚಿಂಗ್ ಮಾಡಿದ್ರು ಅದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕೋಬೇಕಷ್ಟೇ. ಇವಾಗ ಇದೇನಿದೆ ನೋಡ್ರಿ, ಇದನ್ನ ಏನ್ ಮಾಡ್ಬೇಕು, ಈ ತರ ಫೋಲ್ಡ್ ಮಾಡ್ಬೇಕು. ಅಂದ್ರೆ ಈ ತರ ರೋಲ್ ಮಾಡ್ಬೇಕು. ರೋಲ್ ಮಾಡಿದ್ರೆ ಈ ಕೆಳಗಡೆ ಬಟ್ಟಿ ಮೇಲ್ಗಡೆ ಬಟ್ಟಿ ಕ್ರಾಸ್ ಬೆಲ್ಟ್ ಎರಡು ಮೇಲೆ ಬರುತ್ತೆ. ಇವಾಗ ಇದನ್ನ ಈ ತರ ಜಾಯಿಂಟ್ ಮಾಡಬೇಕು. ಜಾಯಿಂಟ್ ಮಾಡಿ ನೀಟಾಗಿ ಜೋಡಿಸ್ಕೊಂಡು ಇಲ್ಲಿ ಕೂಡ ಅಷ್ಟೇ ನಾವು ಅರ್ಧ ಇಂಚ್ ಬಟ್ಟಿ ಇಲ್ಲಿ ಬಿಟ್ಟಿರ್ತೀವಿ, ಆ ಅರ್ಧ ಇಂಚ್ ಬಟ್ಟಿಗೆ ಸ್ಟಿಚ್ ಮಾಡ್ಬೇಕು. ಅರ್ಧ ಇಂಚ್ ಬಟ್ಟಿನೇ ಬಿಡ್ಬೇಕು. ಯಾಕಂದ್ರೆ ಈ ಸ್ವಲ್ಪ ಒಂದು ಕಾಲ್ ಇಂಚ್ ಬಟ್ಟಿ ಬಿಟ್ರೆ ಸ್ಟಿಚಿಂಗ್ ಬೇಗ ಕಿತ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಕೆಲವೊಂದು ಬಟ್ಟಿ ಜಾಸ್ತಿ ಗುಂಜ್ ಬಿಚ್ಚುತ್ತೆ. ಕಾಟನ್ ಬಟ್ಟೆ ಆದ್ರೆ ಪರವಾಗಿಲ್ಲ ನಡೆಯುತ್ತೆ. ಬಟ್ ಪಾಲಿಸ್ಟರ್ ಬಟ್ಟಿ ಅದರ ಬಟ್ಟಿ ಇರುತ್ತಲ್ಲ, ಅದೆಲ್ಲ ಬೇಗ ಗುಂಜ್ ಬಿಚ್ಚುತ್ತೆ. ಅವಾಗ ಸ್ಟಿಚಿಂಗ್ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ಹಂಗಾಗಿ ಒಂದು ಅರ್ಧ ಇಂಚ್ ಅದನ್ನು ಬಿಡಬೇಕು. ಇದೇ ತರ ಸೇಮ್ ಇದನ್ನು ಕೂಡ ಮಾಡ್ಬೇಕು.
ಸ್ಟಿಚಿಂಗ್ ಮಾಡೋ ಟೈಮ್ನಲ್ಲಿ ಒಳಗಡೆ ಬಟ್ಟೆ ಇರುತ್ತಲ್ಲ ಆ ಬಟ್ಟಿನ ಹಿಂದೆ ಸರಿಸ್ಕೊಂಡು ಸ್ಟಿಚ್ ಮಾಡಬೇಕು. ಇಲ್ಲಾಂದ್ರೆ ಈ ಸ್ಟಿಚಿಂಗ್ ಹೊಲಿಗೆ ಏನಿದೆ ಆ ಬಟ್ಟೆ ಮೇಲೆ ಬಂದಿದ್ರೆ ಅದನ್ನ ಬಿಚ್ಚೋದು ತುಂಬಾ ಕಷ್ಟ ಆಗುತ್ತೆ. ಇದು ಅದೇ ಸೇಮು ಡಬಲ್ ಹೊಲಿಗೆ ಹಾಕ್ಬೇಕು. ಇವಾಗ ಏನ್ ಹಾಕಿದೀವೋ ಅದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ಬೇಕು. ಇದಾಯ್ತು. ಇವಾಗ ಎರಡು ಕಡೆನೂ ಡಬಲ್ 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 ಹೊಲಿಗೆ ಹಾಕೊಂಡ್ವಿ. ಇವಾಗ ಒಳಗಡೆ ಹಾಕಿವೆಲ್ಲ ಈ ಬಟ್ಟಿನ ಹೊರಗಡೆ ತೆಗಿಬೇಕು. ಈ ತರ ಒಂದ್ ಸೈಡ್ ಇಂದ ಈ ತರ ಸ್ವಲ್ಪ ಇದು ಮಾಡ್ಬೇಕು, ರೋಲ್ ಹಿಂಗ್ ತೆಗಿದ್ರೆ ಅದು ಈಸಿಯಾಗಿ ಬರುತ್ತೆ ಹೊರಗಡೆ. ಇದೇ ತರನೇ ಇದನ್ನು ಕೂಡ ತೆಗಿಬೇಕು. ಇದು ಎರಡು ಸೈಡ್ ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡಿರೋದು. ಇವಾಗ ಈ ಕ್ರಾಸ್ ಬೆಲ್ಟ್ ಜಾಯಿಂಟ್ ಕರೆಕ್ಟ್ ಇದೆನೆಲ್ಲ ಒನ್ ಟೈಮ್ ಚೆಕ್ ಮಾಡ್ಕೋಬೇಕು. ಇದು ಜಾಯಿಂಟ್ ಮತ್ತೆ ಈ ಟಕ್ಸ್ ಎರಡು ಈ ತರ ಕರೆಕ್ಟ್ ಆಗಿರ್ಬೇಕು. ಇದಾದ್ಮೇಲೆ ಇವಾಗ ಗುಂಡಿ ಪಟ್ಟಿ ಕಾಸಿ ಪಟ್ಟಿ ಅಂದ್ರೆ ಉಕ್ಸಿನ ಮನೆ ಉಕ್ಸ್ ಹಾಕೋ ಮನಿನ ಮಾಡ್ಕೋಬೇಕು. ಇದಕ್ಕೋಸ್ಕರ ಬಟ್ಟಿ ನಾವು ಸಪ್ರೇಟ್ ಕಟ್ ಮಾಡ್ಕೋಬೇಕು. ಇದು ಉದ್ದ ಬಂದು ಇದು ಎಷ್ಟಿದೆ ನೋಡ್ರಿ, ಇಷ್ಟು ಉದ್ದ ಬೇಕಾಗ್ತೈತಿ. ಅಗ್ಲ ಬಂದು ಈ ಕಡೆ ಸೈಡ್ ನಮಗೆ ಉಕ್ಸಿನ ಮನಿ ಮಾಡ್ತೀವಲ್ಲ, ಉಕ್ಸಿನ ಮನಿ ಸೈಡ್ ಒಂದ್ 2.5 ಇಂಚು ಅಗ್ಲ ಬೇಕಾಗ್ತೈತಿ. ಒಂದು 2.5 ಇಂಚಿನಷ್ಟು ಈ ತರ ಅಗ್ಲ ಬೇಕಾಗ್ತೈತಿ. ಇದು ಇವಾಗ ಉಕ್ಸ್ ಮನಿ ಮಾಡ್ತೇವಲ್ಲ, ಉಕ್ಸ್ ಮನಿ ಸೈಡ್ ಇದನ್ನೇನ್ ಮಾಡ್ಬೇಕು, ಈ ತರ ಹಿಂಗ್ ಫೋಲ್ಡ್ ಮಾಡ್ಕೋಬೇಕು. 2.5 ಇಂಚ್ ಯಾಕೆ ಅಗಲ ತಗೊಂಡಿದ್ದೀನಿ ಅಂದ್ರೆ ನಾನು ಈ ತರ ಫೋಲ್ಡ್ ಮಾಡ್ತೀನಿ. ಈ ತರ ಫೋಲ್ಡ್ ಮಾಡಿ ಡೈರೆಕ್ಟ್ ಇದಕ್ಕೆ ಈ ತರ ಹಚ್ತೀನಿ. ಮತ್ತೆ ಇದರಲ್ಲಿ ಮತ್ತೆ ಸಪ್ರೇಟ್ ಫೋಲ್ಡ್ ಮಾಡಿ ಹಚ್ಚಂಗಿಲ್ಲ. ಹಾಗಾಗಿ ಒಂದ್ 2.5 ಇಂಚ್ ಅಷ್ಟಾದ್ರೂ ಅಗಲ ತಗೋಬೇಕು. ಹಿಂಗ್ ತಗೊಂಡು ಇಲ್ಲಿ ಒಂದು 1/4 ಇಂಚ್ ಬಟ್ಟಿ ಬಿಟ್ಟು ಹೊಲಿಗೆ ಹಾಕ್ಬೇಕು. ಅಂದ್ರೆ ಇಲ್ಲಿ ನಾವು ಉಕ್ಸಿನ ಮನಿ ಮಾಡ್ಲಿಕ್ಕೆ ಮೊದ್ಲೇ ಒಂದು 1/4 ಇಂಚ್ ಬಟ್ಟಿ ಬಿಟ್ಟಿರ್ತೇವೆ ಸ್ಟಿಚಿಂಗ್ ಕಟ್ಟಿಂಗ್ ಮಾಡೋ ಟೈಮ್ನಲ್ಲಿ. ಅದೇ 1/4 ಇಂಚ್ ಬಟ್ಟಿಗೆ ಬಿಟ್ಟು ಸ್ಟಿಚ್ ಮಾಡಬೇಕು. ಇಲ್ಲಿ ಈ ತರ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಒಂದು 1/2 ಇಂಚ್ ಅಷ್ಟು ಬಟ್ಟಿನಾದ್ರೂ ಉಳಿಸ್ಕೊಂಡಿರ್ಬೇಕು ನೀವು. ತೀರಾ ಎಕ್ಸಾಕ್ಟ್ ಆಗಿ ಕಟ್ ಮಾಡಬಾರ್ದು. ಇಷ್ಟ ಆಯ್ತಲ್ವಾ? ಇದು ಇದೆ ಅಲ್ವಾ, ಇದನ್ನ ಈ ತರ ಈ ಕಡೆ ಸೈಡ್ ಇದೆ ನೋಡ್ರಿ, ಈ ಕಡೆ ಸೈಡ್ ಹಿಂಗ್ ಮಾಡ್ಕೋಬೇಕು. ಮಾಡ್ಕೊಂಡು ಇದ್ರ ಮೇಲೆ ಇದನ್ನ ಈ ತರ ಫೋಲ್ಡ್ ಮಾಡ್ಬೇಕು. ಈ ಕರೆಕ್ಟ್ ಎಕ್ಸಾಕ್ಟ್ ಆಗಿ ಎಲ್ಲಿ ಹೊಲಿಗೆ ಹಾಕಿದೆ ನೋಡ್ರಿ ಆ ಹೊಲಿಗೆ ಮೇಲೇನೆ ಬರ್ಬೇಕಿದು. ಇಲ್ಲಿ ಎಡ್ಜ್ ಪಾಯಿಂಟ್ ಬಂದ್ಮೇಲೆ ಸೂಜಿ ಸ್ಟಾಪ್ ಮಾಡಬೇಕು. ಇದನ್ನ ಈ ಕಡೆ ಟರ್ನ್ ತಗೋಬೇಕು. ಟರ್ನ್ ತಗೊಂಡು ಇಲ್ಲಿ ಒಂದ್ ಸ್ವಲ್ಪ ರಫ್ ಮಾಡಬೇಕು. ಇದಾದ್ಮೇಲೆ ಈ ಹೊಲಿಗೆ ಹಾಕಿರ್ತೀವಲ್ಲ ಇದನ್ನ ಬಿಟ್ಟು ಇನ್ನೊಂದು 1/4 ಇಂಚ್ ಒಳಗಡೆ ಇನ್ನೊಂದು ಹೊಲಿಗೆ ಹಾಕ್ಬೇಕು. ಇದು ಈ ಕಡೆ ಸೈಡ್ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಇದ್ರೆ ಈ ತರ ಕಟ್ ಮಾಡಿ ತೆಗಿಬೇಕು. ಇದು ಇವಾಗ ಉಕ್ಸಿನ ಮನಿ ಮಾಡೋ ಸೈಡ್ ಪಟ್ಟಿ. ಇವಾಗ ಉಕ್ಸ್ ಹಚ್ಚಲಿಕ್ಕೆ ಪಟ್ಟಿ. ಈ ಉಕ್ಸ್ ಹಚ್ಚಲಿಕ್ಕೆ ಪಟ್ಟಿ ತಗೊಂತೀವಲ್ಲ, ಇದು 1.5 ಇಂಚ್ ಅಷ್ಟಿದ್ರೆ ಸಾಕಾಗ್ತೈತೆ ನಮಗೆ. ಯಾಕಂದ್ರೆ ಇದು ಒಳಗಡೆ ಫೋಲ್ಡ್ ಮಾಡ್ತೀವಿ, ಅದಕ್ಕೊಂದು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಯಾಕಂದ್ರೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ, ಹಂಗಾಗಿ ಇದನ್ನು ಅಷ್ಟೇ
ಇವಾಗ ಇದು ಮೇನ್ ಕ್ಲಾತ್ ಲೈನಿಂಗ್ ಮೇಲ್ಗಡೆ ಬಂದಿದೆ, ಮೇನ್ ಕ್ಲಾತ್ ಒಳಗಡೆ ಹೋಗಿದೆ. ಈ ಮೇನ್ ಕ್ಲಾತ್ ಮೇಲೆ ಈ ಬಟ್ಟೆ ಇಟ್ಕೋಬೇಕು. ಈ ತರ ಬಟ್ಟೆ ಇಟ್ಕೊಂಡು ಅದೇ 1/4 ಇಂಚ್ ಬಟ್ಟೆಗೆ ಸ್ಟಿಚ್ ಮಾಡಬೇಕು. ಎಡ್ಜ್ವರೆಗೂ ಸ್ಟಿಚ್ ಮಾಡಿ ಇಲ್ಲೊಂದು ಸ್ವಲ್ಪ ಉಳಿದಿರ್ತೈತೆ ನೋಡ್ರಿ, ಒಂದು ಅರ್ಧ ಇಂಚ್ 1 ಇಂಚ್ ಎಕ್ಸ್ಟ್ರಾ ಉಳಿಸ್ಕೊಂಡಿರ್ಬೇಕು ಇಲ್ಲಿ. ಅದನ್ನ ಈ ತರ ಒಳಗೆ ಮಾಡಿಸ್ಬೇಕು. ಒಳಗೆ ಮಾಡಿಸಿ ಸ್ಟಿಚ್ ಮಾಡಬೇಕು. ಇದು ಸ್ಟಿಚ್ ಆದ್ಮೇಲೆ ಇದನ್ನ ಏನ್ ಮಾಡ್ಬೇಕು, ಹಿಂಗ್ ಟರ್ನ್ ಮಾಡ್ಬೇಕು. ಟರ್ನ್ ಮಾಡಿ ಇದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ಬೇಕು. ಆಲ್ರೆಡಿ ಹೊಲಿಗೆ ಹಾಕಿದೇವಲ್ಲ, 1/4 ಇಂಚ್ ಬಟ್ಟೆ ಇದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ಬೇಕು. ಇಷ್ಟ ಆಯ್ತಲ್ವಾ? ಇವಾಗ ಈ ಬಟ್ಟೆ ಉಳಿದಿದೆ ನೋಡ್ರಿ, ಈ ಬಟ್ಟೆ ಏನ್ ಮಾಡ್ಬೇಕು, ಈ ತರ ಫೋಲ್ಡ್ ಮಾಡ್ಬೇಕು. ಫೋಲ್ಡ್ ಮಾಡಿ ಇದು ಪೂರ್ತಿ ಹಿಂಗ್ ಸೈಡ್ ಪೂರ್ತಿ ಈ ತರ ಫೋಲ್ಡ್ ಮಾಡ್ಬೇಕು. ಫಸ್ಟ್ ಒಂದು ಫೋಲ್ಡ್, ಈ ಬಟ್ಟೆ ಇದೆಲ್ಲ, ಈ ಬಟ್ಟೆ ಮೇಲೆ ಒಂದು ಫೋಲ್ಡ್ ಈ ತರ. ಮತ್ತೆ ಆ ಪೂರ್ತಿ ಬಟ್ಟೆನೂ ಈ ತರ ಹಿಂಗ್ ಸೈಡಿಗೆ ಫೋಲ್ಡ್, ಈ ಸೈಡಿಗೆ ಹಿಂಗ್ ಬಂದಿರುತ್ತೆ. ಅಂದ್ರೆ ಈ ಬಟ್ಟೆ ಏನಿದೆ ಇದ್ರ ಮೇಲ್ ಬಂದಿರಂಗಿಲ್ಲ, ಒಳಗಡೆ ಹೋಗಿರುತ್ತೆ ಈ ತರ. ಇದು ಉಕ್ಸ್ ಹಾಕ್ತೇವಲ್ಲ ಅದಕ್ಕೋಸ್ಕರ. ಇದನ್ನು ಅಷ್ಟೇ ಎಡ್ಜ್ವರೆಗೂ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿ ಲಾಸ್ಟ್ ಎಡ್ಜ್ ಸ್ಟಾಪ್ ಮಾಡಿ ಸೂಜಿನ ಈ ಕಡೆ ಟರ್ನ್ ತಗೊಂಡು ಇಲ್ಲಿ ಒಂದ್ ಸ್ವಲ್ಪ ರಫ್ ಮಾಡಿ ಸೈಡ್. ಇದು ಉಕ್ಸ್ ಹಚ್ಚೋ ಸೈಡ್, ಇದು ಉಕ್ಸಿನ ಮನಿ ಮಾಡೋ ಸೈಡ್. ಇವಾಗ ಏನ್ ಮಾಡ್ಬೇಕು, ಇವು ಎರಡನ್ನೂ ಚೆಕ್ ಮಾಡ್ಕೋಬೇಕು ನಾವು. ಉಕ್ಸಿನ ಮನಿದು ಉಕ್ಸ್ ಹಚ್ಚೋದು ಪಟ್ಟಿನೆರಡು ಈ ತರ ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೆಕ್ದು ಶೇಪ್ ಇರುತ್ತೆ ಅಲ್ಲಿ, ಅವಾಗ ಒಂದ್ ಸ್ವಲ್ಪ ಏನಾದ್ರೂ ಹೆಚ್ಚು ಜಾಸ್ತಿ ಅಂದ್ರೆ ಮತ್ತೆ 1 ಇಂಚು ಆ ಥರ ಹೆಚ್ಚು ಕಡಿಮೆ ಆಗಬಾರ್ದು. ಅರ್ಧ ಇಂಚು 3/4 ಇಂಚ್ ಎಲ್ಲ ಹೆಚ್ಚು ಕಡಿಮೆ ಆಗಬಾರ್ದು. ಒಂದು ಸ್ವಲ್ಪ 1 ಪಾಯಿಂಟ್ ಹಿಂಗೆ ಹೆಚ್ಚು ಕಡಿಮೆ ಆದರೆ ಇದನ್ನ ಏನು ಮಾಡಬೇಕು, ಒಂದು ಸ್ವಲ್ಪ ಲೈಟ್ ಆಗಿ ಕಟ್ ಮಾಡಿ ತೆಗೆದುಬಿಡಬೇಕು. ಇಷ್ಟೇ. ಇಷ್ಟಾದ್ಮೇಲೆ ಇವಾಗ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಜಾಯಿಂಟ್ ಮಾಡಬೇಕು. ಇದನ್ನು ಅಷ್ಟೇ ಫಸ್ಟೇ ನಾವು ಜೋಡಿಸಿ ಇಟ್ಕೋಬೇಕು. ಈ ತರ ನೋಡ್ರಿ, ನಾನು ಇವಾಗ ಈ ತರ ಜೋಡಿಸಿದ್ರೆ ಇದೇನಾಯ್ತು, ಸೈಡ್ ಫಿಟ್ಟಿಂಗ್ ಸೈಡ್ ಬಂತು. ಇದನ್ನ ಈ ಕಡೆ ಹಿಂಗ್ ಮಾಡ್ಬೇಕು. ಅವಾಗ ಹಿಂಗ್ ಮಾಡ್ಕೊಂಡು ಇವೆರಡು ಈ ತರ ಜೋಡಿಸಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಇಲ್ಲಿ ಕೂಡ ಅಷ್ಟೇ ಅರ್ಧ ಇಂಚಿಗೆ ಸ್ಟಿಚ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಅರ್ಧ ಇಂಚ್ ನಾವು ಮಾರ್ಜಿನ್ ಬಿಟ್ಟಿರ್ತೇವೆ ಆಲ್ರೆಡಿ, ಸ್ಟಿಚಿಂಗ್ಗೋಸ್ಕರನೇ ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಿ. ಅದೇ ಅರ್ಧ ಇಂಚಿಗೆ ಸ್ಟಿಚ್ ಮಾಡಬೇಕು. ವಿಡಿಯೋ ಅಂಕರಿ ಸ್ವಲ್ಪ ದೊಡ್ಡದಾಗುತ್ತೆ, ಯಾಕಂದ್ರೆ ಇದರಲ್ಲಿ ಸ್ವಲ್ಪ ಜಾಸ್ತಿ ಇದೆ ನಿಮಗೆ ನಾನು, ಹಾಗಾಗಿ ಬೋರ್ ಮಾಡ್ಕೊಳ್ಳಾರ್ದಂಗ ವಿಡಿಯೋ ನೋಡ್ಬೇಕು. ಯಾಕಂದ್ರೆ ನೀವು ನೋಡಿದ್ರೇನೆ ಅರ್ಥ ಆಗುತ್ತೆ. ನಾನು ಯಾವ ಪಾಯಿಂಟ್ನ ಯಾವಾಗ ಏನ್ ಹೇಳಿರ್ತೇನೆ ನಿಮಗೆ ಗೊತ್ತಾಗಬೇಕಂದ್ರೆ ಪೂರ್ತಿ ವಿಡಿಯೋ ಮಧ್ಯೆ ಮಧ್ಯೆ ಮಿಸ್ ಮಾಡ್ಲಾರ್ದಂಗ ಪೂರ್ತಿ ನೋಡ್ಬೇಕು, ಅವಾಗ ಅರ್ಥ ಆಗುತ್ತೆ. ನಿಮಗೆ ಅರ್ಥ ಆಗ್ಲಿ ಅಂತಂದ್ರೆ ನಾನು ಯಾವುದನ್ನು ಕಟ್ ಮಾಡಿಲ್ಲ, ಯಾವುದನ್ನು ಮುಂದೆ ಓಡಿಸಿಲ್ಲ, ಹಂಗೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದಾಯ್ತು. ಇವಾಗ ಇದಕ್ಕೆ ಮುಂದಿಂದು ಹಿಂದಿಂದು ಎಲ್ಲ ಶೇಪ್ ಆಯ್ತಲ್ಲ, ಇದಕ್ಕೆ ಇಷ್ಟಕ್ಕೂ ನಾವು ಇವಾಗ ಏನ್ ಮಾಡ್ಬೇಕು, ಎಮ್ಮಿಂಗ್ ಮಾಡ್ಕೊಳ್ಳಿಕ್ಕೆ ಅಂದ್ರೆ ಕೈವಲಿಗೆ ಹಾಕೊಳ್ಳಿಕ್ಕೆ ಬಟ್ಟೆ ಜೋಡಿಸ್ಕೋಬೇಕು. ಅದನ್ನ ಯಾವ ತರ ಜೋಡಿಸ್ಕೋಬೇಕು ಅಂತ ನೋಡೋಣ. ಇಲ್ಲಿದೆ ನೋಡ್ರಿ, ಇದು ಈ ಬಟ್ಟೆ ಇದೆಯಲ್ಲ, ಈ ಬಟ್ಟಿನ ನಾವು ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು. ಸ್ಟ್ರೇಟ್ ಕಟಿಂಗ್ ಮಾಡಬಾರ್ದು. ಸ್ಟ್ರೇಟ್ ಅಂದ್ರೆ
ಇದು ನೋಡ್ರಿ, ಇದು ಜಗ್ಗಿ ಹೀಸಂಗಿಲ್ಲ. ಈ ಕಡೆ ಜಗ್ ನೋಡ್ರಿ ಈ ತರ ಹೀಸತಿ, ಇದು ಕ್ರಾಸ್. ಇದು ಹೀಸಂಗಿಲ್ಲಲ್ಲ, ಅದು ಸ್ಟ್ರೇಟ್. ಇದನ್ನ ನಾವು ಒಂದು ಇಂಚ್ ಅಷ್ಟು ಅಗಲ ಅಂದ್ರೆ ಇದು ಅಗಲ, ಇದು ಉದ್ದ. ಈ ಉದ್ದ ಬಂದು ನಮ್ಮ ನೆಕ್, ನಾವು ಸ್ಟಿಚ್ ಮಾಡ್ತಿರೋಂಥ ನೆಕ್ ಡೀಪ್ ಎಷ್ಟಿದೆ ಅಷ್ಟು ನಾವು ಇವನ್ನ ಪಟ್ಟಿ ಕಟ್ ಮಾಡ್ಕೋಬೇಕು. ಇದು ಪಟ್ಟಿ ಕಟ್ ಮಾಡದಾದ್ಮೇಲೆ ಇದು ಬೋಟ್ ನೆಕ್ ಅಲ್ಲ, ಬೋಟ್ ನೆಕ್ಕಿಗೆ ಏನು ಜಾಸ್ತಿ ಬೇಕಾಗಂಗಿಲ್ಲ, ಹಾಗಾಗಿ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇದು ಜಾಸ್ತಿ ಚೂಪ್ ಇರುತ್ತೆ ನೋಡ್ರಿ ಈ ಕಡೆ ಸೈಡು. ಇದನ್ನೊಂದು ಸ್ವಲ್ಪ ಲೈಟಾಗಿ ಈ ಥರ ಕಟ್ ಮಾಡ್ಕೋಬೇಕು. ಪೂರ್ತಿ ಅಲ್ಲ, ಸ್ವಲ್ಪ ಲೈಟಾಗಿ ಕಟ್ ಮಾಡಿಕೊಂಡು ಇವಾಗ ಇದು ಚೂಪ್ ಇರುತ್ತಲ್ಲ, ಇದ್ರ ಅಪೋಸಿಟ್ ಈ ಥರ ಹಾಕಿ ಅರ್ಧ ಇಂಚಿಗೆ ಒಂದು ಹೊಲಿಗೆ ಹಾಕಬೇಕು. ಈ ಥರ ಇಲ್ಲಿ ಅರ್ಧ ಇಂಚಿಗೆ ಇದೇ ಥರ ಇವಿಷ್ಟು ಜಾಯಿಂಟ್ ಮಾಡ್ಕೋಬೇಕು. ಇದಾಯ್ತಾ? ಇವಾಗ ಇದನ್ನ ಜಾಯಿಂಟ್ ಮಾಡ್ಕೊ. ಆಲ್ರೆಡಿ ಜಾಯಿಂಟ್ ಮಾಡಿದನ್ನ ಇನ್ನೊಂದು ಟೈಮ್ ಇದು ಜಾಯಿಂಟ್ ಮಾಡ್ಕೋಬೇಕು. ಇದನ್ನ ಜಾಯಿಂಟ್ ಮಾಡುವಾಗ ಇದು ಮೇಲ್ಗಡೆ ಬರಬೇಕು, ಒಂದು ಕೆಳಗಡೆ ಹೋಗ್ಬೇಕು. ಸ್ಟಿಚಿಂಗ್ ಮಾಡಿದ್ದು ಒಂದು ಮೇಲ್ಗಡೆ ಬರಬೇಕು, ಒಂದು ಕೆಳಗಡೆ ಹೋಗ್ಬೇಕು. ಇದನ್ನ ಅಷ್ಟೇ ಕ್ರಾಸ್ ಮೇಲೆ ಇಟ್ಟು ಜಾಯಿಂಟ್ ಮಾಡಬೇಕು. ಇಷ್ಟ ಆಯ್ತಲ್ವಾ? ಇವಾಗ ಸಿಂಗಲ್ ಪೀಸ್ ಉಳಿದಿದೆ ನೋಡ್ರಿ. ಈ ಸಿಂಗಲ್ ಪೀಸ್ ಒಂದು ಇದಕ್ಕೆ ಜಾಯಿಂಟ್ ಮಾಡ್ಬಿಡೋಣ. ಸ್ವಲ್ಪ ಜಾಸ್ತಿ ಇದ್ರೆ ನಾವು ಎಕ್ಸ್ಟ್ರಾ ಪಟ್ಟಿ ಕಟ್ ಮಾಡಿ ತೆಗಿಬಹುದು. ಮತ್ತೆ ಒಂದ್ ಸ್ವಲ್ಪ ಕಡಿಮೆ ಆದ್ರೆ ಏನಾಗುತ್ತೆ ಅಂದ್ರೆ ಮತ್ತೆ ನಾವು ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ಮತ್ತೆ ಸ್ಟಾಪ್ ಮಾಡಿ ಮತ್ತೆ ಕಟ್ ಮಾಡ್ಕೊಂಡು ಮತ್ತೆ ಸ್ಟಿಚ್ ಮಾಡ್ಬೇಕಾಗುತ್ತೆ. ಇಷ್ಟಾದ್ಮೇಲೆ ಈ ಕಡೆ ಮೂಲಿ ಇರುತ್ತಲ್ಲ, ಈ ಮೂಲಿ ಎಲ್ಲ ಕಟ್ ಮಾಡಿ ತೆಗಿಬೇಕು. ಇದನ್ನ ಈ ಎಕ್ಸ್ಟ್ರಾ ಪಟ್ಟಿ ಇರೋದು ಕೂಡ ಸ್ವಲ್ಪ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ಇವಾಗ ಈ ಫ್ರಂಟ್ ಮುಂದಿನ ಭಾಗದಿಂದ ಸ್ಟಾರ್ಟ್ ಮಾಡಬೇಕು. ಮುಂದಿನ ಭಾಗದಿಂದ ಉಕ್ಸ್ ಮನಿ ಮಾಡಿರ್ತೇವಲ್ಲ, ಉಕ್ಸ್ ಹಾಕಕ್ ಮನಿ ಮಾಡಿರ್ತೇವಲ್ಲ, ಆ ಉಕ್ಸಿನ ಕಡೆ ಮನಿಯಿಂದ ಸ್ಟಾರ್ಟ್ ಮಾಡಬೇಕು. ಈ ಸ್ಟಿಚಿಂಗ್ ಮಾಡಿರೋದು ಮೇಲ್ಗಡೆ ಇರಬೇಕು. ಈ ಕಡೆ ಒಂದು ಅರ್ಧ ಇಂಚು ಬಟ್ಟಿ ಈ ತರ ಬಿಡ್ಬೇಕು ಸೈಡ್ಗೆ ಮುಂದೆ ಬಿಟ್ಟು, ಇಲ್ಲಿ 1/4 ಇಂಚ್ ಬಟ್ಟಿಗೆ ನಾವು ಸ್ಟಿಚ್ ಮಾಡ್ತಾ ಬರ್ಬೇಕು ಪೂರ್ತಿ. ರೌಂಡ್ ಶೇಪ್ ಹೆಂಗಿದೆ ನೋಡ್ರಿ, ಆ ಶೇಪ್ ಪ್ರಕಾರ ಸ್ವಲ್ಪ ಲೈಟ್ ಆಗಿ ಟರ್ನ್ ಮಾಡ್ಕೋಬೇಕು, ಜಾಸ್ತಿ ಜಗ್ಬಾರ್ದು. ಮೇಲ್ಗಡೆ ಇದೇನಿದೆ ಅಲ್ಲ, ಪೈಪಿಂಗ್ ಮಾಡಕ್ಕೋಸ್ಕರ, ಎಮ್ಮಿಂಗ್ ಮಾಡಕ್ಕೋಸ್ಕರ ತಗೊಂಡಿಲ್ಲ, ಈ ಬಟ್ಟೆ ಜಗ್ಬಾರ್ದು. ಬೇಕಂದ್ರೆ ಕೆಳಗಿಂದನೇ ಸರಿಸ್ಕೋಬೇಕು ನೀವು. ಸರಿಸ್ಕೊಂಡು ಇವಾಗ ಈ ಶೋಲ್ಡರ್ ಜಾಯಿಂಟ್ ಮಾಡಿರ್ತಲ್ಲ, ಇದು ಬ್ಯಾಕ್ ಸೈಡ್ ಹಾಕ್ಬೇಕು. ಬ್ಯಾಕ್ ಸೈಡ್ ಬರ್ಬೇಕು ಅದು. ಇದೇ ತರ ಈ ನೆಕ್ ಫುಲ್ ಜಾಯಿಂಟ್ ಮಾಡಿ ನಾನು ನಿಮಗೆ ತೋರಿಸ್ತೇನೆ. ಇವಾಗ ಇದು ಪೂರ್ತಿ ನಾನು ಜಾಯಿಂಟ್ ಮಾಡಿದ್ದೀನಿ. ಈ ತರ ನೋಡ್ರಿ, ಇಲ್ಲಿ ಒಳಗಡೆ ಒಂದು 1/4 ಇಂಚ್ ಅಷ್ಟು ಬಟ್ಟೆ ಬಿಟ್ಟು ಪೂರ್ತಿ ಇಲ್ಲಿವರೆಗೂ ಜಾಯಿಂಟ್ ಮಾಡಿದ್ದೀನಿ. ಇದ್ರ ಒಳಗಡೆ ನಾವು ಜಾಯಿಂಟ್ ಮಾಡಿರ್ತೇವಲ್ಲ, ಸ್ಟಿಚ್ ಮಾಡಿರ್ತೀವಿ, ಇಲ್ಲಿ ಒಂದು ಸ್ವಲ್ಪ ಹಿಂಗೆ ಇಲ್ಲಿ ಹೆಚ್ಚು ಕಡಿಮೆ ಇದೆ ನೋಡ್ರಿ. ಈ ತರ ಹೆಚ್ಚು ಕಡಿಮೆ ಇರೋದನ್ನ ನಾವು ಅದನ್ನ ಕಟ್ ಮಾಡಿ ತೆಗೆದ್ಬಿಡ್ಬೇಕು ಸೈಡಿಗೆ, ಸ್ವಲ್ಪ ಲೈಟ್ ಆಗಿ. ಮತ್ತೆ ಪೂರ್ತಿ ಶೇಪೇ ಕಟ್ ಮಾಡಿಬಿಡ್ಬಾರ್ದು, ಜಸ್ಟ್ ಎಕ್ಸ್ಟ್ರಾ ಏನಿದೆ ಅದನ್ನಷ್ಟೇ ಕಟ್ ಮಾಡಿ ತೆಗಿಬೇಕು. ಇದನ್ನು ಕೂಡ ನಾನು ಕಟ್ ಮಾಡಿ ತೋರಿಸ್ತೀನಿ ಇವಾಗ ನಿಮಗೆ. ಇವಾಗ ಇದೆಲ್ಲ ಎಕ್ಸ್ಟ್ರಾ ಏನಿತ್ತು ಅದನ್ನೆಲ್ಲ ಕಟ್ ಮಾಡಿ ತೆಗ್ದಿದ್ದೀನಿ. ಇವಾಗ ಏನಂದ್ರೆ ಈ ಕರ್ವ್ ಶೇಪ್ ಅಂದ್ರೆ ರೌಂಡ್ ಶೇಪ್ ಬಂದಿರುತ್ತೆ ನೋಡ್ರಿ,
ಎಲ್ಲೆಲ್ಲಿ ರೌಂಡ್ ಶೇಪ್ ಬಂದಿರುತ್ತೆ ಅಲ್ಲೆಲ್ಲ ಈ ತರ ಒಂದ್ ಸ್ವಲ್ಪ ನಾಚ್ ಹಾಕೋಬೇಕು. ಈ ತರ ಸ್ವಲ್ಪ ಸ್ವಲ್ಪ ಬಟ್ಟಿ ಕಟ್ ಮಾಡ್ಕೋಬೇಕಲ್ಲಿ. ನಾಚ್ ಅಂದ್ರೆ ಸ್ವಲ್ಪ ಸ್ವಲ್ಪ ಬಟ್ಟಿಯಲ್ಲಿ ಕಟ್ ಮಾಡ್ಕೋಬೇಕು, ಜಾಸ್ತಿ ಮಾಡಬಾರ್ದು. ಮತ್ತೆ ನಾವು ಸ್ಟಿಚ್ ಮಾಡಿ ಹೊಲಿಗೆ ಹಾಕಿರ್ತೇವಲ್ಲ, ಹೊಲಿಗೆ ಬಿಚ್ಚೋ ತರ ಕಟ್ ಮಾಡಬಾರ್ದು. ಅಂದ್ರೆ ಅಲ್ಲಿ ನಮಗೆ ಸ್ಟಿಚಿಂಗ್ ನೀಟಾಗಿ ರೌಂಡ್ ಶೇಪ್ ನಲ್ಲಿ ಬರುತ್ತೆ. ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಅರ್ಧ ಇಂಚ್ ಬಟ್ಟಿ ಬಿಟ್ಟಿರ್ತೇವಲ್ಲ, ಈ ಅರ್ಧ ಇಂಚ್ ಬಟ್ಟಿನ ಈ ಕಡೆ ಒಳಗಡೆ ಈ ತರ ಫೋಲ್ಡ್ ಮಾಡಬೇಕು. ಈಗ ಇಲ್ಲಿ 1/4 ಇಂಚ್ ಇದೆ ನೋಡ್ರಿ, ಇದನ್ನ ಇದ್ರ ಮೇಲೆ ಈ ತರ ಫೋಲ್ಡ್ ಮಾಡಬೇಕು. ಈ ಬಟ್ಟಿ ಏನು 1/4 ಇಂಚ್ ಬಟ್ಟಿ ಬಿಟ್ಟು ಹೊಲಿಗೆ ಹಾಕಿರ್ತೇವಲ್ಲ, ಆ ಬಟ್ಟಿ ಮೇಲೆನೆ ಈ ಬಟ್ಟಿ ಬರಬೇಕು. ಆ ತರ ಫೋಲ್ಡ್ ಮಾಡಿ ಇಲ್ಲಿ ಸೈಡ್ಗೆ ಒಂದು ಇವಾಗ ಹೊಲಿಗೆ ಹಾಕ್ತಾ ಬರಬೇಕು. ಸೈಡ್ಗೆ ಅಂದ್ರೆ ಪೂರ್ತಿ ಸೈಡ್ಗೆ ಹಾಕಬಾರ್ದು, ಪೂರ್ತಿ ಒಳಗಡೆ ಹಾಕಬಾರ್ದು. ಒಂದು ಸ್ವಲ್ಪ ನೋಡ್ಕೊಂಡು ಮಿಡಿಲ್ ನೋಡ್ಕೊಂಡು ಹಾಕಬೇಕು. ಇದನ್ನ ಈ ತರ ನೀಟಾಗಿ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ಹಾಕ್ಬೇಕು. ಅಂದ್ರೆ ಇದಕ್ಕೆ ಸಡನ್ ಆಗಿ ಇಲ್ಲಿ ಜೋಡಿಸ್ಕೊಂಡು ಹಿಂಗೆ ಹೊಲಿಗೆ ಹಾಕಕ್ ಹೋದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಜೋಡಿಸ್ಕೊಂಡು ಸ್ಟಿಚ್ ಮಾಡ್ತಾ ಬರಬೇಕು. ಇಷ್ಟ ಆಯ್ತಲ್ವಾ? ಈ ತರ ನಾನು ಸ್ಟಿಚ್ ಮಾಡ್ತಾ ಬಂದೆ. ಇವಾಗ ನೋಡ್ರಿ, ಇಲ್ಲಿ ಒಳಗಡೆ ಇದು ಎಕ್ಸ್ಟ್ರಾ ಬಟ್ಟೆ ಉಳಿದಿರುತ್ತೆ ನೋಡ್ರಿ. ಈ ಎಕ್ಸ್ಟ್ರಾ ಬಟ್ಟಿನ ಸ್ವಲ್ಪ ಕರೆಕ್ಟಾಗಿ ಇದು ಎಷ್ಟು ಬಂದಿರುತ್ತೋ ಅಷ್ಟು ಬರೋ ಥರ ಇದನ್ನೊಂದು ಸ್ವಲ್ಪ ಕಟ್ ಮಾಡ್ಕೋಬೇಕು ನಾವು. ಇದನ್ನು ಕೂಡ ಇವಾಗ ಕಟ್ ಮಾಡೋದು ಒಂದು ಸ್ವಲ್ಪ ತೋರಿಸ್ತೀನಿ. ಅದಾದಮೇಲೆ ನಾನು ಕಟ್ ಮಾಡಿ ತೆಗಿತೀನಿ ಈ ಥರ ಕತ್ರಿಯಿಂದ. ಮತ್ತು ಈ ಬಟ್ಟೆ ಕಟ್ ಮಾಡಿಬಿಡ್ಬಾರ್ದು, ಜಸ್ಟ್ ಈ ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ಏನಿದೆ ಆ ಬಟ್ಟೆ ಅಷ್ಟೇ ಕಟ್ ಮಾಡ್ತಾ ಹೋಗ್ಬೇಕು. ಈ ಥರ ಪೂರ್ತಿ ಕಟ್ ಮಾಡ್ಕೋಬೇಕು. ಇದನ್ನು ಪೂರ್ತಿ ನೆಕ್ ಶೇಪ್ ಎಷ್ಟಿದೆ ಅಷ್ಟು ಪೂರ್ತಿ ಕಟ್ ಮಾಡ್ಕೋಬೇಕು. ಇದೇ ಥರ ಕಟ್ ಮಾಡ್ತೇನೆ ನಾನು ಇವಾಗ ಇದು ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ನೋಡ್ರಿ. ಇದನ್ನು ನೀವು ಇವಾಗ ಕೈವಲಿಗೆ ಹಾಕ್ಬೇಕಂದ್ರೆ ಇದಿದೆ ಅಲ್ವಾ, ಇದು ಪೂರ್ತಿ ಹಿಂಗೆ ಒಳಗಡೆ ಮಡಚ್ಕೋಬೇಕು. ಮಡಿಚ್ಕೊಂಡು ಇದು ಹಿಂಗೆ ಹಿಡ್ಕೊಂಡು ನೀವು ಕೈವಲಿಗೆ ಕೂಡ ಹಾಕ್ಬೋದು. ಇಲ್ಲ ನಿಮಗಿದು ಯಾಕಂದರೆ ಹಿಂಗೆ ಹಿಡ್ಕೊಂಡು ಕೈವಲಿಗೆ ಹಾಕ್ಬೇಕಂದ್ರೆ ಕೈ ಕೂಡ ನೋವಾಗುತ್ತೆ, ಆಮೇಲೆ ಇದು ಜರಿತಾ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಇದನ್ನ ಈ ಥರ ಫೋಲ್ಡ್ ಮಾಡಿ ಇದ್ರ ಮೇಲ್ಗಡೆ ಒಂದು ದೊಡ್ಡ ಹೊಲಿಗೆ ಹಾಕಬೇಕು. ರಾಟಿಯಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ ನೋಡ್ರಿ, ದೊಡ್ಡ ಸಣ್ಣದು ಹೊಲಿಗೆಗೆ. ಆ ಥರ ದೊಡ್ಡ ಹೊಲಿಗೆಗೆ ಅಡ್ಜಸ್ಟ್ ಮಾಡಿಕೊಂಡು ಒಂದು ದೊಡ್ಡ ಹೊಲಿಗೆ ಹಾಕಬೇಕು. ಅಂದರೆ ನಮಗೆ ಕೈವಲಿಗೆ ಹಾಕೋ ಟೈಮ್ನಲ್ಲಿ ಅದು ಜರಿಯಂಗಿಲ್ಲ. ಫಸ್ಟ್ ನೀಟಾಗಿ ಜೋಡಿಸ್ಕೊಂಡು ಒಂದು ದೊಡ್ಡ ಹೊಲಿಗೆ ಹಾಕಬೇಕು. ಆ ಹೊಲಿಗೆನ ನಾವು ಪೂರ್ತಿ ಎಮ್ಮಿಂಗ್ ಆದಮೇಲೆ ಅದನ್ನು ಹೊಲಿಗೆ ಬಿಚ್ಚಿಬಿಡ್ಬೇಕು. ಇದು ನೋಡ್ರಿ, ನಾನಿವಾಗ ಎಲ್ಲ ಕಡೆ ಸುತ್ತಲೂ ಈ ಥರ ಹೊಲಿಗೆ ಹಾಕೊಂಡೆ. ಇದೇನಂದರೆ ಇವಾಗ ಈ ಕಡೆ ಒಳಗಡೆ ನಮಗೆ ಫೋಲ್ಡ್ ಆಗಿಬಿಡ್ತು. ನಾವೇನು ಮಾಡಬೇಕು, ಇದಕ್ಕೆ ಎಲ್ಲ ಕಡೆನೂ ಸ್ಟಿಚಿಂಗ್ ಕೈವಲಿಗೆ ಹಾಕೋಬೇಕು. ಕೈವಲಿಗೆ ಹಾಕೊಂಡಾದ್ಮೇಲೆ ಇದರಲ್ಲಿ ಇಲ್ಲಿ ದೊಡ್ಡ ಹೊಲಿಗೆ ಹೆಂಗೆ ಕಾಣಿಸುತ್ತೆ ಈ ಹೊಲಿಗೆ ಬಿಚ್ಚಿಬಿಟ್ರೆ ನಮಗೆ ಕೈವಲಿಗೆ ಹಾಕೋಕ್ಕೂ ಈಸಿ ಆಗುತ್ತೆ, ಮತ್ತು ಆ ಹೊಲಿಗೆ ಕೂಡ ನಮಗೆ ಇರಂಗಿಲ್ಲ. ಈ ಥರ ಮಾಡ್ಕೋಬೇಕು. ಇದು ಬ್ಯಾಕ್ ಸೈಡ್ದು ಫ್ರಂಟ್ ಸೈಡ್ದು ಇವಾಗ ನಾವು ಜಾಯಿಂಟ್ ಮಾಡೋದಾಯಿತು. ಇನ್ನು ನೆಕ್ಸ್ಟ್ ಸ್ಲೀವ್ಸು, ಇದು ಬ್ಯಾಕ್ ಸೈಡ್. ಈಗ ನೆಕ್ಸ್ಟು ಸ್ಲೀವ್ಸ್ ನೋಡೋಣ. ಇವಾಗ ಇದು ಸ್ಲೀವ್ಸು. ಈ ಸ್ಲೀವ್ಸಿಗೆ ನನಗೆ ಬಟ್ಟೆ ಶಾರ್ಟೇಜ್ ಇದೆ, ಅಂದರೆ ಚಿಕ್ಕದಿದೆ ಇದು. ಹಂಗಾಗಿ ಇದಕ್ಕೆ ಈ ಕಡೆ ಸೈಡು ಫಸ್ಟ್ ನಾನು ಬಟ್ಟಿನ ಜಾಯಿಂಟ್ ಮಾಡ್ಕೊತೀನಿ. ಜಾಯಿಂಟ್ ಮಾಡೋಕ್ಕೋಸ್ಕರ ಈ ಥರ ನೋಡ್ರಿ, ನಾನು
4 ಪೀಸ್ ಬಟ್ಟೆನೇ ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಷ್ಟು ಬೇಕು ಅಷ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಜಾಯಿಂಟ್ ಮಾಡೋದು. ಫಸ್ಟ್ ಜಾಯಿಂಟ್ ಮಾಡಿ ಆಮೇಲೆ ಲೈನಿಂಗಿಗೆ ಜಾಯಿಂಟ್ ಮಾಡಬೇಕು. ಜಾಯಿಂಟ್ ಮಾಡ್ಬೇಕಂದ್ರೆ ಈ ಮೇನ್ ಕ್ಲಾತ್ ಮೇಲ್ಗಡೆ ಇರಬೇಕು, ಇದು ಉಲ್ಟಾ ಇರೋದು ಒಳಗಡೆ ಇರಬೇಕು. ಇದು ಇವಾಗ ಉಲ್ಟಾ ಇರೋದು ಮೇಲ್ಗಡೆ ಇರಬೇಕು, ಮೇನ್ ಕ್ಲಾತ್ ಒಳಗಡೆ ಇರಬೇಕು. ಈ ಥರ ಇಡಬೇಕು. ಇಟ್ಟು ಅರ್ಧ ಇಂಚ್ ಬಟ್ಟೆಗೆ ಸ್ಟಿಚ್ ಮಾಡಬೇಕು. ಇದೇ ತರ ಈ ಕಡೆ ಇದ್ದು ಕೂಡ ಹಂಗೆ ಕಂಟಿನ್ಯೂ ಮಾಡಿಬಿಡ್ಬೇಕು. ನಿಮಗೆ ಕಂಟಿನ್ಯೂ ಮಾಡಕ್ ಬರಲ್ಲ ಅಂದ್ರೆ ಒಂದೊಂದಾಗಿ ನೀವು ಫಸ್ಟ್ ಸ್ಟಿಚ್ ಮಾಡ್ಕೊಂಡು ಅದಾದ್ಮೇಲೆ ಇನ್ನೊಂದು ಸ್ಟಿಚ್ ಮಾಡ್ಕೋಬಹುದು. ಇದು ಹಾಕಿದೇವಲ್ಲ ಅಲ್ಲಿಗೆ ಹಿಂಗ್ ಮಾಡ್ಬೇಕು. ಹಿಂಗ್ ಮಾಡಿ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಮಾಡ್ಬೇಕು. ಇವಾಗ ಒಂದ್ ಸೈಡ್ ಆಗೈತಲ್ವಾ, ಇನ್ನ ಒಂದ್ ಸೈಡ್ ಜಾಯಿಂಟ್ ಮಾಡೋಣ ಸ್ಲೀವ್ಸ್ದು. ಅದೇ ಅರ್ಧ ಇಂಚ್ ಬಟ್ಟೆಗೆ ಸ್ಟಿಚ್ ಮಾಡಬೇಕು. ಯಾಕಂದ್ರೆ ಕಡಿಮೆ ಸ್ಟಿಚ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಸ್ಟಿಚ್ ಮಾಡ್ಬೋದು ಹಾಗಂತಲ್ಲ, ಸ್ಟಿಚ್ ಮಾಡಿದ್ರೆ ಹೊಲಿಗೆ ಬಿಚ್ಕೊಂಡ್ ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ಬಟ್ಟೆ ಕೂಡ ಗುಂಜು ಗುಂಜು ಕಿತ್ತೋ ಚಾನ್ಸಸ್ ಇರುತ್ತಲ್ಲ. ಹಾಗಾಗಿ ಒಂದು ಅರ್ಧ ಇಂಚ್ ಬಟ್ಟೆಗಾದ್ರೆ ಹಾಕಿದ್ರೆ ಏನಾಗುತ್ತೆ, ಫಿಟ್ಟಿಂಗ್ ಸ್ಟಿಚಿಂಗ್ ಏನಾದ್ರೆ ಟೈಟ್ ಇರುತ್ತೆ. ಇಷ್ಟ ಆಯ್ತಲ್ವಾ? ಇಷ್ಟ ಆದ್ಮೇಲೆ ಎಕ್ಸ್ಟ್ರಾ ಹೆಚ್ಚು ಕಡಿಮೆ ಏನಾದ್ರೂ ಇದ್ರೆ ಬಟ್ಟೆ ಈ ತರ ಕಟ್ ಮಾಡಿ ತೆಗಿಬೇಕು. ಇವಾಗ ಇದಕ್ಕ ಲೈನಿಂಗ್ ಬಟ್ಟೆನ ಅಟ್ಯಾಚ್ ಮಾಡಿ. ಇದರಲ್ಲೂ ಅಷ್ಟೇ ನಾವು ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಪಾರ್ಟ್ ಕಟ್ ಮಾಡಿರ್ತೀವಿ. ಫ್ರಂಟ್ ಸೈಡ್ ಪಾರ್ಟ್ ಹೆಂಗ್ ಕಟ್ ಮಾಡಿರ್ತೀವಿ ಅದೇ ತರನೇ ಇದು ಫಸ್ಟ್ ಅಪೋಸಿಟ್ ಹಾಕೋಬೇಕು. ನಾವು ಆಪೋಸಿಟ್ ಹಾಕೊಂಡು ಸ್ಟಿಚ್ ಮಾಡಬೇಕು. ಇಲ್ಲ ಅಂದ್ರೆ ನಾವು ಸ್ಟಿಚಿಂಗ್ ಮಾಡೋ ಟೈಮ್ನಲ್ಲಿ ಎಡವಟ್ಟು ಆಗ್ಬಿಡುತ್ತೆ. ಹಿಂಗಾಕಿ ಸೈಡಿಗೆ ತೆಗೆದಿಟ್ಕೋಬೇಕು. ತೆಗೆದಿಟ್ಕೊಂಡು ಇವಾಗ ಸ್ಟಿಚ್ ಮಾಡ್ಬೇಕು. ಫಸ್ಟ್ ಇಲ್ಲ ಒಂದು ಅರ್ಧ ಇಂಚ್ ಬಟ್ಟೆ ಬಿಟ್ಟಿರ್ತೇವೆ ನಾವು, ಆ ಬಟ್ಟೆ ಅರ್ಧ ಇಂಚ್ ಬಟ್ಟೆಗೆ ಸ್ಟಿಚ್ ಮಾಡಬೇಕು. ಇದು ಎಕ್ಸ್ಟ್ರಾ ಏನಾದ್ರು ಬಟ್ಟೆ ಇದ್ರೆ ಬಿಟ್ಬಿಡ್ರಿ, ಆಮೇಲೆ ನಾವು ಕಟ್ ಮಾಡಿ ತಕ್ಕೋಬಹುದು. ಆಯ್ತಲ್ವಾ? ಇವಾಗ ಅರ್ಧ ಇಂಚ್ ಬಟ್ಟೆಗೆ ಸ್ಟಿಚ್ ಮಾಡಿದ್ರಲ್ಲ, ಇದು ಕೂಡ ನಾನು ಸ್ಟಿಚ್ ಮಾಡಿದ್ದೀನಿ. ಇದನ್ನ ಏನ್ ಮಾಡ್ಬೇಕು, ಇವಾಗ ಇದು ಲೈನಿಂಗ್ ಬಟ್ಟೆ ಅಲ್ಲ, ಇದು ಮೇನ್ ಕ್ಲಾತ್. ಇದನ್ನ ಈ ಕಡೆ ಟರ್ನ್ ಮಾಡ್ಬೇಕು. ಟರ್ನ್ ಮಾಡಿ ಇದ್ರ ಮೇಲೆ ಒಂದು ಹೊಲಿಗೆ ನೀವು ಹಾಕೋಬಹುದು. ಇಲ್ಲ ಅಂದ್ರೆ ಈ ಉಗುರಿಂದ ಈ ತರ ಸ್ವಲ್ಪ ಗೀದ್ಕೊಂಡ್ರೆ ಅದೇನಾಗುತ್ತೆ, ಕರೆಕ್ಟ್ ಆಗಿ ಅಷ್ಟಕ್ಕೆ ಕೂಡುತ್ತೆ. ಇವಾಗ ಇದನ್ನ ಈ ತರ ಹಿಂಗ್ ಮಾಡ್ಕೊಂಡು ಇದನ್ನ ಹಿಂಗ್ ಮಾಡ್ಕೋಬೇಕು. ಹಿಂಗ್ ಮಾಡ್ಕೊಂಡು ಇದ್ರ ಮೇಲೆ ಒಂದು ಹೊಲಿಗೆ ಹಾಕ್ಬೇಕು. ಪೂರ್ತಿ ತುದಿಗೆ ಹಾಕ್ಬೇಕು ಹೊಲಿಗೆ, ಅಂದ್ರೆ ಎಡ್ಜಿಗೆ, ಕಿನಾರಿ ಹೊಲಿಗೆ ಅಂತ ಹೇಳ್ತಾರಲ್ಲ ಆ ತರ.
ಇವಾಗ ಮೇಲ್ಗಡೆ ಈ ತರ ಬಂತಿದ್ದು. ಇದನ್ನ ಏನ್ ಮಾಡ್ಬೇಕು, ಈ ಸುತ್ತುಲಿ ಶೇಪ್ ಯಾವ ತರ ಇದೆ ಅಂದ್ರೆ ಅದೇ ತರ ಪೂರ್ತಿ ಸುತ್ತುಲಿ ಒಂದು ಹೊಲಿಗೆ ಹಾಕೊಂಡ್ ಬರ್ಬೇಕು. ಅಂದ್ರೆ ಮೇನ್ ಕ್ಲಾತ್ಗೆ ಲೈನಿಂಗ್ ನ ಇವಾಗ ಅಟ್ಯಾಚ್ ಮಾಡ್ಬೇಕು. ಇಷ್ಟ ಆಯ್ತಲ್ವಾ? ಇವಾಗ ಇದು ನೋಡ್ರಿ, ಪೂರ್ತಿ ಸುತ್ತಲೂ ಎಕ್ಸ್ಟ್ರಾ ಬಟ್ಟೆ ಇದೆ ನಮಗೆ. ಈ ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದನ್ನ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ಇದು ಸ್ಲೀವ್ಸ್. ಇದೇ ತರ ಇನ್ನೊಂದು ಸ್ಲೀವ್ಸ್ ಕೂಡ ಮಾಡಬೇಕು ಅಷ್ಟೇ, ಮತ್ತಿನ್ನೇನಿರಲ್ಲ ಅದರಲ್ಲಿ. ಇದಾಯ್ತಲ್ವಾ? ಇವಾಗ ಲೈನಿಂಗ್ ಬಟ್ಟೆಗೆ ನಾವು ಮೇನ್ ಕ್ಲಾತ್ ನ ಜಾಯಿಂಟ್ ಮಾಡ್ಕೊಂಡು ಸ್ಲೀವ್ಸ್ಗೆ. ಇವಾಗ ಇದು ಎರಡು ಅಪೋಸಿಟ್ ಸೈಡ್, ಫ್ರಂಟ್ ಸೈಡ್ ಬಂದಿದ್ದೇನೆಲ್ಲ ಅಂತ ನೋಡ್ಕೋಬೇಕು. ಈ ತರ ಇಡಬೇಕು ನಿಮಗೆ. ಅಂದ್ರೆ ನಾವು ಸ್ಟಿಚಿಂಗ್ ಮಾಡೋ ಟೈಮ್ನಲ್ಲಿ ನಮಗೆ ಹಿಂದೆ ಮುಂದೆ ಆಗ್ಬಾರ್ದಂದ್ರೆ ಫಸ್ಟ್ ಈ ತರ ಚೆಕ್ ಮಾಡ್ಕೋಬೇಕು ನಾವು. ಇದು ನೋಡ್ರಿ ಅಪೋಸಿಟ್, ಅಂದ್ರೆ ಇದು ಫ್ರಂಟ್ ಶೇಪು, ಇದು ಫ್ರಂಟ್ ಶೇಪ್. ಇದು ಈ ಕಡೆ ಇದೆ, ಇದು ಈ ಕಡೆ ಇದೆ. ಇವಾಗ ಇದು ಕರೆಕ್ಟ್ ಇದೆ. ಈ ತರ ಚೆಕ್ ಮಾಡ್ಕೊಂಡು ನಾವು ಜಾಯಿಂಟ್ ಮಾಡಬೇಕು. ಈ ಸ್ಲೀವ್ಸ್ ಜಾಯಿಂಟ್ ಮಾಡುವಾಗ ಅಷ್ಟೇ ನಾನು ಮಿಡಿಲ್ ಪಾರ್ಟ್ ಇಂದ, ಈ ಶೋಲ್ಡರ್ದು ಏನ್ ಜಾಯಿಂಟ್ ಮಾಡ್ತೇನೆ ನೋಡ್ರಿ, ಶೋಲ್ಡರ್ದು ಮಿಡಿಲ್ ಪಾರ್ಟ್ ಇಂದ ಜಾಯಿಂಟ್ ಮಾಡ್ತೇನೆ. ಅಂದ್ರೆ ಆ ಕಡೆ ಈ ಕಡೆ ಎರಡು ಕಡೆನೂ ಕರೆಕ್ಟ್ ಆಗಿ ನಮಗೆ ಮಾರ್ಜಿನ್ ಸಿಗುತ್ತೆ. ಇದು ಮೇಲ್ಗಡೆ ಲೇಸ್ ಇರೋದ್ರಿಂದ ಸ್ವಲ್ಪ ಜರೀತಾ ಇದೆ ಬಟ್ಟಿ, ಸ್ವಲ್ಪ ಅಡ್ಜಸ್ಟ್ ಮಾಡಿ ಸ್ಟಿಚಿಂಗ್ ಮಾಡಬೇಕಾಗಿದೆ ಅಷ್ಟೇ. ಫಸ್ಟ್ ಸ್ಟಾಪ್ ಮಾಡ್ಕೋಬೇಕು. ಸ್ಟಾಪ್ ಮಾಡ್ಕೊಂಡಾದ್ಮೇಲೆ ನಾವು ನೀಟಾಗಿ ಜೋಡಿಸ್ಕೋಬೇಕು. ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ನಾವು ಫಸ್ಟ್ ಕಟಿಂಗ್ ಮಾಡೋ ಟೈಮ್ನಲ್ಲಿ ಅರ್ಧ ಇಂಚ್ ಬಟ್ಟಿ ಬಿಟ್ಟಿರ್ತೀವಿ. ಆ ಅರ್ಧ ಇಂಚ್ ಬಟ್ಟಿಗೆ ಸ್ಟಿಚ್ ಮಾಡಬೇಕು. ನಮ್ ಶೇಪ್ ಹೆಂಗಿದೆ ನೋಡ್ರಿ, ಆರ್ಮೋಲ್ದು ಶೇಪು ಅದೇ ತರ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಟರ್ನ್ ಮಾಡ್ತಾ ಸ್ಟಿಚ್ ಮಾಡ್ಬೇಕು ಇದನ್ನ. ಒಂದ್ ಸೈಡ್ ಆಯ್ತಲ್ಲ, ಇವಾಗ ಈ ಕಡೆ ಸೈಡ್ ಸ್ಟಿಚ್ ಮಾಡುವಾಗ ಇದು ಹಿಂಗ್ ಉಲ್ಟಾ ಬರುತ್ತೆ, ಲೈನಿಂಗ್ ಬಟ್ಟೆ ಮೇಲ್ ಬರುತ್ತೆ. ನೋಡಿ ನಾನು ಇಷ್ಟು ಸ್ಲೋ ಆಗಿ ಸ್ವಲ್ಪನೇ ಅದ ಜೋಡಿಸ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ಒಂದೇಟಿಗೆ ಸಡನ್ ಆಗಿ ಫಾಸ್ಟ್ ಆಗಿ ಸ್ಟಿಚ್ ಮಾಡ್ತಾ ಇಲ್ಲ, ಯಾಕಂದ್ರೆ ನಮಗೆ ಕರೆಕ್ಟ್ ಆಗಿ ಶೇಪ್ ಬರ್ಬೇಕಂದ್ರೆ ಸ್ವಲ್ಪ, ಯಾಕಂದ್ರೆ ಕರ್ವ್ ಇರೋ ಶೇಪ್ ನಲ್ಲಿ ಸ್ವಲ್ಪ ನಾವು ನೀಟಾಗಿ ಜೋಡಿಸ್ಕೊಂಡ್ರೆ ಆ ಶೇಪ್ ನೀಟಾಗಿ ಬರುತ್ತೆ. ಇಷ್ಟ ಆಯ್ತಲ್ವ? ಇವಾಗ ಒಂದು ಹೊಲಿಗೆ ಹಾಕಿದ್ವಿ, ಇವಾಗ ಇದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕಿದ್ರೆ ಇದು ಕಂಪ್ಲೀಟ್ ಆಗುತ್ತೆ. ಯಾಕಂದ್ರೆ ಡಬಲ್ ಸ್ಟಿಚ್ ಮಾಡಬೇಕು, ಒಂದೇ ಸ್ಟಿಚ್ ಮಾಡಬಾರ್ದು, ಡಬಲ್ ಸ್ಟಿಚ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಇನ್ನೊಂದು ಸ್ಟಿಚ್ ಮಾಡಿದ್ರೆ ಇದು ಕಂಪ್ಲೀಟ್ ಆಗುತ್ತೆ ಒಂದು ಸೈಡ್. ಇದು ಸ್ಲೀವ್ಸ್ ಜಾಯಿಂಟ್ ಮಾಡೋದು ಇದೇ ತರನೇ ಸೇಮ್ ಈ ಕಡೆ ಇರುತ್ತೆ, ಇದರಲ್ಲಿ ಏನ್ ಮತ್ತೆ ಚೇಂಜ್ ಇರಂಗಿಲ್ಲ.
ಹಾಗಾಗಿ ಇದನ್ನು ಜಾಯಿಂಟ್ ಮಾಡಿ ನಾನು ನಿಮಗೆ ತೋರಿಸ್ತೇನೆ. ಇದೆಲ್ಲ ಸ್ಲೀವ್ಸ್ ಎಲ್ಲ ಜಾಯಿಂಟ್ ಆಯ್ತಲ್ವಾ. ಇವಾಗ ಸ್ಲೀವ್ಸ್ ಎಲ್ಲ ಜಾಯಿಂಟ್ ಆದ್ಮೇಲೆ ಇಲ್ಲಿ ಸೈಡ್ ಫಿಟ್ಟಿಂಗ್ ಮಾಡ್ಬೇಕು. ಇವಾಗ ನಾವು ಈ ಸೈಡ್ ಫಿಟ್ಟಿಂಗ್ ಸೈಡು ಕರೆಕ್ಟ್ ಬರ್ತಾ ಇದೇನೆ ಇಲ್ಲ ಅಂತ ಹೇಳಿ ಇವಾಗ ಫಸ್ಟ್ ಚೆಕ್ ಮಾಡ್ಕೋಬೇಕು. ಹೆಂಗಂದ್ರೆ ಈ ತೋಳಿಂದ ಶೋಲ್ಡರ್ ಇರುತ್ತಲ್ಲ, ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಹಿಂಗ್ ನೀಟಾಗಿ ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡ್ಕೊಂಡು ಇದು ಎರಡು ಸ್ಲೀವ್ಸ್ ಈ ತರ ಜಾಯಿಂಟ್ ಮಾಡ್ಕೊಂಡು ಇಲ್ಲಿಂದ ಈ ಕೆಳಗಡೆವರೆಗೂ ಇದನ್ನ ಎರಡು ನೀಟಾಗಿ ಈ ತರ ಜಗ್ ಹಿಡಿದು ನೋಡ್ಕೋಬೇಕು. ನೋಡ್ಕೊಂಡಾಗ ಇವಾಗ ನಿಮಗೆ ಕಾಣಿಸ್ತಾ ಇರಬಹುದು, ನಾನು ಸ್ಟಿಚಿಂಗ್ ಮಾಡಿದ್ರಲ್ಲ ಇಲ್ಲಿ ಒಂದು 1/4 ಇಂಚ್ ನನಗೆ ಇವಾಗ ಜಾಸ್ತಿ ಬರ್ತಾ ಇದೆ ಬ್ಯಾಕ್ ಸೈಡ್ ಪಾರ್ಟ್. ಅವಾಗ ನಾನು ಏನ್ ಮಾಡ್ತೀನಿ, ಇಲ್ಲಿದೆ ಅಲ್ವಾ ಈ ಕಡೆ ಸೈಡ್ದು, ಇದನ್ನ ಸ್ವಲ್ಪ ಒಂದು 1/4 ಇಂಚ್ ಒಳಗಡೆ ಸ್ಟಿಚ್ ಮಾಡ್ಕೊಂತೀನಿ. ಸ್ಟಿಚ್ ಮಾಡ್ಕೊಂಡ್ರೆ ಅದೇನಾಗುತ್ತೆ ಅಂದ್ರೆ ನಮಗೆ ಕರೆಕ್ಟ್ ಆಗುತ್ತೆ. ಬಟ್ ಏನಂದ್ರೆ ನೀವು ಸ್ಟಿಚಿಂಗ್ ಮಾಡೋ ಟೈಮ್ನಲ್ಲಿ 1/4 ಇಂಚು 1 ಪಾಯಿಂಟ್ 2 ಪಾಯಿಂಟ್ ಹೆಚ್ಚು ಕಡಿಮೆ ಬಂದ್ರೆ ನಾವು ಅದನ್ನ ಸರಿಗೆ ಮಾಡ್ಕೋಬೇಕು. ಬಟ್ ತೀರಾ ಅರ್ಧ ಇಂಚು 1 ಇಂಚ್ ಅಷ್ಟು ಹೆಚ್ಚು ಕಡಿಮೆ ಬಂದ್ರೆ ನೀವು ಅದರಲ್ಲಿ ಕಟ್ಟಿಂಗ್ ನಲ್ಲಿ ಅಥವಾ ಸ್ಟಿಚಿಂಗ್ ನಲ್ಲಿ ಏನೋ ಪ್ರಾಬ್ಲಮ್ ಮಾಡಿದ್ದೀರಿ ಅಂತಂದು ಅರ್ಥ. ಅವಾಗ ಅದನ್ನ ನೀವು ಏನ್ ಕರೆಕ್ಟ್ ಮಾಡಿಲ್ಲ ಅದನ್ನ ಸರಿಗೆ ಮಾಡ್ಕೋಬೇಕು. ಇಲ್ಲಿ ಜಾಸ್ತಿ ಹೆಚ್ಚು ಕಡಿಮೆ ಹಿಡಿದ್ರೆ ನಮಗೆ ಅದು ಫಿಟ್ಟಿಂಗ್ ಸರಿಗೆ ಬರಂಗಿಲ್ಲ. ಇದಾಯ್ತು. ಈಗ ಒಂದ್ ಸ್ವಲ್ಪ ಹಿಡ್ಕೊಂಡಾದ್ಮೇಲೆ ಇನ್ನೊಂದು ಟೈಮ್ ಚೆಕ್ ಮಾಡ್ಬೇಕು. ಇದನ್ನ ಚೆಕ್ ಮಾಡಿದಾಗ ಇವಾಗ ಇದು ಎಕ್ಸಾಕ್ಟ್ ಆಗಿ ಬರ್ತಾ ಇದೆ, ಕರೆಕ್ಟ್ ಬರ್ತಾ ಇದೆ. ಈ ತರ ಇದು ಏನಾದ್ರು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ರು ಕೂಡ ಇಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಈ ಮುಂದಿಂದ ಏನಾದ್ರು ಜಾಸ್ತಿ ಬಂದ್ರೆ ಈ ಟಕ್ಸ್ ಇರುತ್ತಲ್ಲ, ಈ ಟಕ್ಸ್ ನ ಇನ್ನೊಂದ್ ಸ್ವಲ್ಪ ಲೈಟ್ ಆಗಿ ನಾವು ಹಿಡ್ಕೋಬಹುದು. ಈ ತರ ಅಡ್ಜಸ್ಟ್ ಮಾಡ್ಕೋಬೇಕು. ಇದಾದ್ಮೇಲೆ ಇವಾಗ ಸೈಡ್ ಫಿಟ್ಟಿಂಗ್ ಮಾಡೋದು. ಫಸ್ಟ್ ಸ್ಲೀವ್ಸ್ ನಾವು ಮಾರ್ಜಿನ್ ತಗೋಬೇಕು. ಮಾರ್ಜಿನ್ ತಗೊಂಡು ಆಮೇಲೆ ಫಿಟ್ಟಿಂಗ್ ಮಾಡಬೇಕು. ಇದು ಇವಾಗ ಮೊದಲೊಂದು ಹೊಲಿದಿರೋ ಬ್ಲೌಸ್ ಅವ್ರದ್ದೇ, ಇವಾಗ ಯಾರ್ದು ಹೊಲಿತಾ ಇದ್ದಾನೋ ಅದೇ ಬ್ಲೌಸು. ಇದರಲ್ಲಿ ತೋಳಿಂದು ಮಾರ್ಜಿನ್ ತಗೋತೀನಿ ನಾನು. ಹಿಂಗಂದ್ರೆ ಈ ತೋಳಿನ ಸೈಡ್ ಲೂಸ್ ಇರುತ್ತಲ್ಲ, ಈ ಲೂಸ್ನ ಈ ತರ ಹಿಂಗೆ ಹಿಡ್ಕೊಂತೀನಿ. ಹಿಂಗೆ ಹಿಡ್ಕೊಂಡು ಈ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಮಾರ್ಜಿನ್ ಅಲ್ಲಿಗೆ ಮಾರ್ಕ್ ಮಾಡ್ತೀನಿ. ಮಾರ್ಕ್ ಮಾಡ್ಕೊಂಡು ಇವಾಗ ಸ್ಟಿಚ್ ಮಾಡೋದು. ಸ್ಟಿಚ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ಟಾಪ್ ಮಾಡಿ ಮತ್ತೆ ಇದನ್ನೆಲ್ಲ ನಾವು ಸರಿಗೆ ಮಾಡ್ಕೋಬೇಕು. ಈ ಥರ ಸರಿಗೆ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡಬೇಕು. ಕೆಳಗಡೆದು ಮೇಲೆದು ಇದು ಹಿಂಗೆ ಮೇಲ್ಗಡೆನೇ ಇರಬೇಕು. ಇಷ್ಟ ಆಯ್ತಲ್ಲ. ನಾವು ಫಸ್ಟ್ ಇವಾಗ ಸೈಡ್ ಫಿಟ್ಟಿಂಗ್ ಕರೆಕ್ಟ್ ಆಗಿ ಒಂದು ಸ್ಟಿಚ್ ಮಾಡಿರಲ್ಲ, ಇವಾಗ ಈ ಸೈಡ್ಗೆ ಒಂದು 3-4 ಹೊಲಿಗೆ ಹಾಕೊಂತೀವಲ್ಲ, ಆ 3-4 ಸ್ಟಿಚಿಂಗ್ ನ ಇವಾಗ ಇದರಲ್ಲೇನೆ ನಾವು ಮಾಡ್ಕೋಬೇಕು. ಇಲ್ಲಿ ಒಂದು 1/4 ಇಂಚ್ ಅಷ್ಟು ಬಟ್ಟೆ ಬಿಟ್ಟು ಸ್ಟಿಚಿಂಗ್ ಮಾಡಬೇಕು. ಒಳಗಡೆ 4 ಹೊಲಿಗೆ ಎಕ್ಸ್ಟ್ರಾ ಹಾಕಿರ್ತಾರಲ್ಲ ಆ ತರ ಸ್ಟಿಚಿಂಗ್. ಮತ್ತೆ ಇದನ್ನೇ ಈ ತರ ಟರ್ನ್ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಅದ್ರ ಪಕ್ಕದಲ್ಲೇನೆ ಇನ್ನೊಂದು ಸ್ಟಿಚ್ ಮಾಡಬೇಕು. ದಾರ ಒಂದು ಕಟ್ ಆಗ್ತಾ ಇದೆ. ಇವಾಗ ಈ ಕಡೆ ಸೈಡ್ ಕೂಡ ನಾನು ಸ್ಟಿಚ್ ಮಾಡ್ತಾ ಇದ್ದೇನೆ. ಸೇಮ್ ಅದೇ ತರನೇ ಈ ಕಡೆ ಹೆಂಗಿತ್ತು ಅದೇ ತರ ಫಸ್ಟ್ ಸ್ಲೀವ್ಸ್ ಇಂದು ನಾನು ಅಳತಿ ತಗೊಂಡು ಮಾರ್ಕ್ ಮಾಡ್ಕೊಂಡೆ. ಈ ತರ ಅಳತಿ ತಗೊಂಡು ಮಾರ್ಕ್ ಮಾಡ್ಕೊಂಡು ಎಲ್ಲಿಗೆ ಮಾರ್ಕ್ ಬಂದಿತ್ತು ಅಲ್ಲಿಂದಾನೆ ಇವಾಗ ಫಸ್ಟ್ ಸ್ಟಿಚ್ ಮಾಡ್ತಾ ಇದ್ದೇನೆ. ಇದಾದ್ಮೇಲೆ ಇನ್ನ ಒಂದು 3-4 ಸ್ಟಿಚ್ ಎಕ್ಸ್ಟ್ರಾ ಹಾಕಿದ್ರೆ ಇದು ಕಂಪ್ಲೀಟ್ ಆಗುತ್ತೆ ಸ್ಟಿಚಿಂಗ್.
ಇದು ಆಯ್ತು ನೋಡ್ರಿ. ಇವಾಗ ಸೈಡ್ ಫಿಟ್ಟಿಂಗ್ ಇಂದು ಒಂದು ಸ್ಟಿಚ್ ಆಯ್ತು. ಅದಾದ್ಮೇಲೆ ಅದ್ರ ಪಕ್ಕದಲ್ಲೇ ಹಿಂಗೆ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡು ಇನ್ನೂ ಒಂದು 3-4 ಸ್ಟಿಚ್ ಎಕ್ಸ್ಟ್ರಾ ಹಾಕಿದ್ರೆ ಕಂಪ್ಲೀಟು ಬೋಟ್ ನೆಕ್ ಬ್ಲೌಸ್ ಸ್ಟಿಚಿಂಗ್ ಕಂಪ್ಲೀಟ್ ಆಗುತ್ತೆ. ಇದು ದಾರ ಕಟ್ ಆಗ್ತಾ ಇದೆ, ಹಾಗಾಗಿ ಇದನ್ನು ಕಂಪ್ಲೀಟ್ ಸ್ಟಿಚ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಅದೇ ಸೇಮ್ ಇರುತ್ತೆ, ಏನಿಲ್ಲ ಎಕ್ಸ್ಟ್ರಾ. ಈಗ ಆಲ್ರೆಡಿ ಇದು ಸೈಡ್ ಫಿಟ್ಟಿಂಗ್ದು ಇದು ಒಂದು ಸ್ಟಿಚ್ ಮಾಡಿದ್ದೀನಿ. ಇದ್ರ ಮಧ್ಯದಲ್ಲಿ ಈ 1-2-3 ಎಕ್ಸ್ಟ್ರಾ ಇಲ್ಲಿ ಹಾಕಿದ್ದೀನಿ ನೋಡ್ರಿ. ಈ ಥರ 1-2-3 ಎಕ್ಸ್ಟ್ರಾ ಸ್ಟಿಚ್ ಮಾಡಿದರೆ ಕಂಪ್ಲೀಟ್ ಆಗುತ್ತೆ. ಇಷ್ಟಾದ್ಮೇಲೆ ಇದು ಬ್ಲೌಸು ಬೋಟ್ ನೆಕ್ ಬ್ಲೌಸು ಕಂಪ್ಲೀಟ್ ಸ್ಟಿಚಿಂಗ್ ಕಂಪ್ಲೀಟ್ ಆಗುತ್ತೆ ಇಲ್ಲಿಗೆ. ಇದು ಫ್ರಂಟ್ ಸೈಡ್ ಪಾರ್ಟ್ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡ್ತೀವಲ್ಲ, 4 ಟಕ್ಸ್ ಇಟ್ಟು ಸ್ಟಿಚ್ ಮಾಡ್ತೀವಲ್ಲ ಆ ಥರ. ಬಟ್ ಇದಕ್ಕೆ ಬೋಟ್ ನೆಕ್ ಬರುತ್ತೆ. ಇದರಲ್ಲಿ ನೋಡ್ರಿ ಗುಂಡಿ ಪಟ್ಟಿ ಅಂದರೆ ಉಕ್ಸಿನ ಮನಿ, ಉಕ್ಸ ಹಾಕೋ ಮನಿ ಎರಡೂ ಇಷ್ಟಿಷ್ಟು ಉದ್ದ ಬಂದಿದೆ. ಯಾಕಂದರೆ ಈ ನೆಕ್ ಅನ್ನೋದು ಇವಾಗ ಮೇಲ್ಗಡೆ ಇರುತ್ತಲ್ಲ, ಹಾಗಾಗಿ ಇದು ಜಾಸ್ತಿ ಬರುತ್ತೆ. ಇದಾದ್ಮೇಲೆ ಇದು ಬ್ಯಾಕ್ ಸೈಡ್ ನೆಕ್ಕು ಮತ್ತು ಬೋಟ್ ನೆಕ್ಕು. ಇದಕ್ಕೆಲ್ಲ ಕೈವಲಿಗೆ ಹಾಕಿದರೆ ಇದು ಕಂಪ್ಲೀಟ್ ಆಗುತ್ತೆ ಬ್ಲೌಸಿಂದ. ಇಲ್ಲಿಗೆ ಬೋಟ್ ನೆಕ್ ಬ್ಲೌಸ್ದು ಸ್ಟಿಚಿಂಗು ಕಂಪ್ಲೀಟ್ ಆಯಿತು. ನೆಕ್ಸ್ಟು ಇನ್ನು ಕಾಲರ್ ನೆಕ್ಕು ಆ ಥರದ್ದು ನೋಡೋಣ. ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಬೋಟ್ ನೆಕ್ ಬ್ಲೌಸ್ದು ಕಂಪ್ಲೀಟ್ ಸ್ಟಿಚಿಂಗ್ ವಿಡಿಯೋನ ನೋಡಿದ್ದೀರಿ. ಇದೇ ಥರ ಬೇರೆ ಬೇರೆ ಸ್ಟಿಚಿಂಗ್ದು ಕಟಿಂಗ್ದು ವಿಡಿಯೋಸ್ ನೋಡಲಿಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಿಮಗೆ ನಾವು ಹಾಕುವಂಥ ಎಲ್ಲ ವೀಡಿಯೋಸ್ದು ನೋಟಿಫಿಕೇಶನ್ನು ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ. ಇವತ್ತಿಂದು ಬೋಟ್ ನೆಕ್ಕಿಂದು ಇದು ಫಿನಿಶಿಂಗು. ಇದು ಫ್ರಂಟ್ ಸೈಡ್ ಪಾರ್ಟು, ಇದು ಬ್ಯಾಕ್ ಸೈಡ್ ಪಾರ್ಟು, ಮತ್ತು ಇದು ಸ್ಲೀವ್ಸ್ದು. ಇದು ಕಂಪ್ಲೀಟ್ ಬೋಟ್ ನೆಕ್ಕಿಂದು ವಿಡಿಯೋ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಇವತ್ತಿನ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡೋಣ.